Okay, let us start the concept which I discussed in the last class. So, in my last class, I showed the basic information through the PDF document. So, PDF document ಅಲ್ಲಿ ನಾನು ಏನು ಮಾಡಿದೆ, ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಬೇಸಿಕ್ಸ್ ಬರ್ತವೆ ಅಂತ ನಾನು ಮಾತಾಡಿದ್ದೆ. ಸೊ ಮಾತಾಡದ್ಮೇಲೆ ನಾನು ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನ ಎಕ್ಸೆಲ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಡ್ಯೂ ಟು ಸಮ್ ಇಶ್ಯೂಸ್ ವಿ ಡಿಂಟ್ ಕಂಟಿನ್ಯೂ ಇನ್ ದ ಪ್ರೀವಿಯಸ್ ಕ್ಲಾಸ್. So what I'll do now, I'll just continue with my the practical aspects. So starting from cell range ಇಂದ ಹಿಡಿದು ಟಿಲ್ ಪ್ರಿಂಟ್ ಎಕ್ಸೆಲ್ ಶೀಟ್ ತನಕ. ಸೊ ಯಾವ್ಯಾವ ರೀತಿ ವರ್ಕ್ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಲೆಟ್ ಮೀ ಶೇರ್ ದ ಸ್ಕ್ರೀನ್ ಫಸ್ಟ್. ವಿಂಡೋ ಎಕ್ಸೆಲ್ ಶೀಟ್ ಶೇರ್. ಎಕ್ಸೆಲ್ ಶೀಟ್ ಕಾಣಿಸ್ತಿದೆಯಾ ನಿಮಗೆ? ಈಗ ಕಾಣಿಸ್ತಾ ಇದೆಯಾ? ಓಕೆ, ಫೈನ್. ಸೊ ಫಸ್ಟ್ ಕಾನ್ಸೆಪ್ಟ್ಸ್ ಒಂದು ಸೆಲ್ ರೇಂಜ್ ಅಂತ ಹೇಳಿದ್ದಾರೆ. ನಾವು ವಾಟ್ ಯು ಮೀನ್ ಬೈ ಸೆಲ್ ರೇಂಜ್? ಸೊ ಸೆಲ್ ರೇಂಜ್ ಅಂತ ಅಂದ್ರೆ ನಾನು ಥಿಯರಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಸೆಲ್ ನಾವೇನಂತ ಕರಿತೀವಿ, ಆಕ್ಟಿವ್ ಸೆಲ್ ಅಂತ ಕರಿತೀವಿ. ನೀವು ಒಂದು ಪರ್ಟಿಕ್ಯುಲರ್ ಲಿಸ್ಟ್ ಆಫ್ ಸೆಲ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ದಟ್ ಇಸ್ ವಾಟ್ ವಿ ಕಾಲ್ಡ್ ಸೆಲ್ ರೇಂಜ್ ಅಂತ ಕರಿತೀವಿ ನಾವು. ಸರ್, ಈ ಸೆಲ್ ರೇಂಜ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಯೂಸ್ ಆಗುತ್ತೆ ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು 6 ಸ್ಟೂಡೆಂಟ್ಸ್ ನೇಮ್ ಏನೋ ಬರೀತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನಾವು ಬರೆದಾಗ ನಾನು ಏನ್ ಮಾಡ್ತೀನಿ, ಈಗ ನನಗೆ ಈ ಒಂದು ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ನನಗೆ ನೇಮ್ ಬಂದು ಬುಕ್ ಆಂಟಿಕ್ಯೂಯಲ್ ಇದೆ, ಫಾಂಟ್ ಬಂದು ಬುಕ್ ಆಂಟಿಕ್ಯೂಯಲ್ ಇದೆ. ನನಗೆ ಇದು ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಬೇಕು. ಸೊ ನನಗೆ ಇದು ಒಂದಲ್ಲ ಎಲ್ಲವೂ ಬೇಕು ಅಂತ ಅಂದಾಗ ಏನ್ ಮಾಡ್ತೀನಿ, ನಾನು ಆ ಪರ್ಟಿಕ್ಯುಲರ್ ಸೆಲ್ ರೇಂಜ್ ನ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು, ಸೊ ಐ ವಿಲ್ ಗೋಯಿಂಗ್ ಟು ಚೇಂಜ್ ದ ಫಾಂಟ್ ಸ್ಟೈಲ್ ಫ್ರಮ್ ಬುಕ್ ಆಂಟಿಕ್ಯೂ ಟು ಇನ್ನೊಂದು ಯಾವುದೋ ಒಂದು ಬೆಲ್ ಎಮ್ ಟಿ ಅಂತ ಯಾವುದೋ ಒಂದಿದೆ. ಸೊ ಅದಕ್ಕೆ ಏನ್ ಮಾಡ್ಕೊಳ್ತೀನಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ನಾವು ಈ ತರ ಮಾಡ್ಕೊಳ್ಳೋದನ್ನ ನೀವು ಯಾವ್ದ್ರ ಮುಖಾಂತರ ಮಾಡ್ತೀರಾ ಅಂದ್ರೆ ಸೆಲ್ ರೇಂಜ್ ಇಟ್ಕೊಂಡು ಮಾಡ್ತೀರಾ. ಯಾಕೆ? ಬಿಕಾಸ್ ನಾನು ಒಂದೊಂದು ಸಬ್ಸಪ್ರೇಟ್ ಸೆಲ್ಗೆ ಹೋಗ್ಬಿಟ್ಟು ನಾನು ಫಾಂಟ್ ನ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಈ ತರ ಒಂದು ಸೆಲೆಕ್ಟೆಡ್ ಸೆಲ್ಸ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ನಾನು ಫಾಂಟ್ ನ ಚೇಂಜ್ ಮಾಡೋದು ಅಥವಾ ಬೇರೆ ಏನೇ ಆಕ್ಟಿವಿಟಿ ಮಾಡೋದಿರ್ಬೋದು. ಇವತ್ತು ಬರೀ ನಾನು ಫಾಂಟ್ ಚೇಂಜ್ ಮಾಡೋದಿಲ್ಲ. ಸೊ ನಾನು ಇಲ್ಲಿ ಕಲರಿಂಗ್ ನ ಚೇಂಜ್ ಮಾಡೋದಿರ್ಬೋದು, ಅಥವಾ ಇದಕ್ಕೆ ನಾನು ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋದಿರ್ಬೋದು. ಸೊ ಯಾವ ತರ ನೀವು ಬೇಕಾದ್ರೂ ಚೇಂಜಸ್ ಮಾಡ್ಕೊಳ್ತಿರಲ್ಲ. ಸೊ ಈ ಒಂದು ಕೆಲಸ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಈ ಸೆಲ್ ರೇಂಜ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಏನೋ ಸೆಲ್ ರೇಂಜ್ ಬಗ್ಗೆ ನಾವು ಮಾತಾಡ್ತಿರೋವಂಥದ್ದು. ನೆಕ್ಸ್ಟ್, ನೇಮ್ ಬಾಕ್ಸ್. ನಾವು ವಾಟ್ ಯು ಮೀನ್ ಬೈ ನೇಮ್ ಬಾಕ್ಸ್ ಅಂತ, ಐ ಥಿಂಕ್ ನನ್ನ ಕರ್ಸರ್ ಮೂವ್ಮೆಂಟ್ ನ ಅಬ್ಸರ್ವ್ ಮಾಡಿ, ಅಥವಾ ನನ್ನ ಒಂದು ಈ ಪಾಯಿಂಟರ್ ಮೂವ್ಮೆಂಟ್ ನ ಅಬ್ಸರ್ವ್ ಮಾಡಿ. ನನ್ನ ಲೆಫ್ಟ್ ಕಾರ್ನರ್ ಅಲ್ಲಿ ನಾನು ಇಲ್ಲಿ G4 ಅಂತ ನಾನು ಕಾಣಿಸ್ತಾ ಇದೆಯಾ ನಿಮ್ಗೆ? ಈ G4 ನ ಏನಂತ ಕರಿತೀನಿ, ನಾನು ನೇಮ್ ಬಾಕ್ಸ್ ಅಂತ ಕರಿತೀನಿ. ಐ ಥಿಂಕ್ ನಾನು ಇಲ್ಲಿ ಕರ್ಸರ್ ನ ಇಟ್ಟರೆ ಆಟೋಮೆಟಿಕ್ ಆಗಿ ಅದೇ ತೋರಿಸುತ್ತೆ ನೋಡಿ. ಸೊ ಕೆಳಗಡೆ ನೇಮ್ ಬಾಕ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ನಾವು ಏನಿದು ನೇಮ್ ಬಾಕ್ಸು, ಯಾವ ಸೆಲ್ ಅಲ್ಲಿ ಇರ್ತೀರಾ ಆ ಸೆಲ್ ನ ಕಾಲಮು ಮತ್ತೆ ರೋ ಇದೆರಡು ಇಂಟರ್ಸೆಕ್ಟ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನೇಮ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ನಾನೇನಾದ್ರೂ ಇದಕ್ಕೆ ಬೇರೆ ಏನಾದ್ರು ಚೇಂಜಸ್ ನಾನು ಏನ್ ಮಾಡ್ಬೋದು, ಕೊಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು XYZ ಅಂತ ಕೊಡ್ತೀನಿ ಅಂತ ಅನ್ಕೊಳ್ಳಿ. ನೀವು 1 ಅಂತ ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಆ ನೇಮ್ ಬಾಕ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸರ್, ಈ ನೇಮ್ ಬಾಕ್ಸ್ ಇಂಪ್ಯಾಕ್ಟ್ ಎಲ್ಲಾದ್ರೂ ಹೊಡೆಯುತ್ತಾ? ನೋ, ನೇಮ್ ಬಾಕ್ಸ್ ಇಂಪ್ಯಾಕ್ಟ್ ಎಲ್ಲೂ ಹೋಗಲ್ಲ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ 1 ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀರಾ, ನೇಮ್ ಕೊಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾರೋ ಐಶ್ವರ್ಯ ಅಂತ ಕೊಟ್ಟೆ. ಸೊ 1 ಅಂದ್ರೆ ಐಶ್ವರ್ಯ ಅಂತ ಬಂತು. ನೆಕ್ಸ್ಟ್, ಸೊ 2 ಬಂದು ಇಲ್ಲಿ ಯಾರೋ ಅರ್ಪಿತಾ ಅಂತ ಕೊಡ್ತೀನಿ ನಾನು. ನಾವು ಡನ್. ಸೊ ಅಲ್ಲಿಗೆ ಅರ್ಥ ಏನು, ನಾನು ಈ 1 ಅಂತ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆ 1 ನ ಹೆಸರು ಏನೋ ಕೊಟ್ಟಿದ್ದೀನಿ ಅದು ಡಿಸ್ಪ್ಲೇ ಆಗುತ್ತೆ. ಹಾಗೆ 2 ಕೊಟ್ರೆ, ಸೊ 2 ಏನ್ ನೇಮ್ ಕೊಟ್ಟಿದ್ದೀನಿ ಅದು ಡಿಸ್ಪ್ಲೇ ಆಗುತ್ತೆ. ಈ ತರ ಆ ಒಂದು ಪರ್ಟಿಕ್ಯುಲರ್ ಸೆಲ್ಗೆ ನೀವೇನಾದ್ರೂ ನೇಮ್ ಕೊಟ್ಕೊಳ್ಬೇಕು ಅಂತ ಅಂದ್ರೆ, ಸೊ ನೀವು ಈ ನೇಮ್ ಬಾಕ್ಸ್ ನ ಯೂಸ್ ಮಾಡ್ತೀರಾ. ಇದು ಯಾವುದೇ ರೀತಿಯಾದಂತಹ ನಿಮ್ಗೆ ಬೇರೆ ರೀತಿಯಲ್ಲಿ ನಿಮ್ಗೆ ಯಾವುದೇ ರೀತಿ ಯೂಸ್ ಆಗಲ್ಲ. ಬಟ್ ಏನು ಅಂತ ಅಂದ್ರೆ, ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಸೆಲ್ಗೆ ನೀವೇನಾದ್ರೂ ಒಂದು ನೇಮ್ಸ್ಗಳನ್ನ ಕೊಟ್ಕೊಳ್ಬೇಕು ಅಂತ ಅಂದ್ರೆ, ಸೊ ಈ ಒಂದು ಸೆಲ್ ಬಾಕ್ಸ್ ನ ಅಥವಾ ನೇಮ್ ಬಾಕ್ಸ್ ನ ಯೂಸ್ ಮಾಡ್ತೀರಾ. ಸೊ ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್ ವಿಚ್ ಐ ಹ್ಯಾವ್ ಡಿಸ್ಕಸ್ಡ್ ನಾವ್. ಸೊ ಒಂದು ಸೆಲ್ ರೇಂಜ್ ಆಯ್ತು, ಮತ್ತು ಇನ್ನೊಂದು ನೇಮ್ ಬಾಕ್ಸ್ ಆಯ್ತು. ನಾವು ಥರ್ಡ್ ಒನ್ ಬಂದು ಪಾಯಿಂಟರ್ ಅಂತ ಇದೆ. ನಾವು ವಾಟ್ ಯು ಮೀನ್ ಬೈ ಪಾಯಿಂಟರ್? ಐ ಥಿಂಕ್ ನಾನು ನಿಮ್ಗೆ ನನ್ನ ಕರ್ಸರ್ ಮೂವ್ಮೆಂಟ್ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಿಮ್ಗೆ ಪ್ಲಸ್ ಸಿಂಬಲ್ ಇದೆ.
ನಾವು ಈ ಪ್ಲಸ್ ಸಿಂಬಲ್ ನ ಯೂಸ್ ಮಾಡೋದು ಏನು, ಜಸ್ಟ್ ನೀವು ಸೆಲ್ ಆಕ್ಟಿವೇಟ್ ಮಾಡಬೇಕು ಅಥವಾ ಸೆಲ್ ರೇಂಜ್ ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಈ ಪ್ಲಸ್ ಸಿಂಬಲ್ ವೈಟ್ ಒಳಗಡೆ ಇರುವಂತ ಔಟರ್ ಲೈನ್ ಅಲ್ಲಿ ಬ್ಲಾಕ್ ಕಲರ್ ಮಾರ್ಕ್ ಇರುವಂತ ಒಂದು ಆಪ್ಷನ್ ಯೂಸ್ ಮಾಡ್ತೀರಾ. ಇದನ್ನ ನಾನು ಪಾಯಿಂಟರ್ ಅಂತ ಕರಿತೀವಿ ವಿತ್ ನಾರ್ಮಲ್ ಪ್ಲಸ್ ಸಿಂಬಲ್. ಅದೇನೆ ಇನ್ನೊಂದು ಬಂದು ಬ್ಲಾಕ್ ಪ್ಲಸ್ ಸಿಂಬಲ್ ಬರುತ್ತೆ. ಅದು ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇರಬೇಕು. ನಾನು ಈ ಕಾರ್ನರ್ ಅಲ್ಲಿ ಮೂವ್ಮೆಂಟ್ ನ ಇಟ್ಕೊಂಡ್ರೆ ಸೊ ಈ ಒಂದು ಬ್ಲಾಕ್ ಪ್ಲಸ್ ಸಿಂಬಲ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸರ್ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸು? ಇದು ಜಸ್ಟ್ ನೀವ್ ಏನ್ ಮಾಡೋದು, ಸೆಲೆಕ್ಟ್ ಮಾಡ್ಕೊಳ್ಳೋಂತ ಒಂದು ಆಪ್ಷನ್ ಅಥವಾ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸೆಲ್ಗೆ ಹೋಗೋದು ಆಪ್ಷನ್ ಯಾವುದು ಈ ತರ ಪ್ಲಸ್ ಸಿಂಬಲ್. ಹೋಪ್ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ಕಾವ್ಯ? ಓಕೆ, ಸೊ ಅದೇನೆ ನಾನು ಈ ಒಂದು ಬ್ಲಾಕ್ ಪ್ಲಸ್ ಸಿಂಬಲ್ ನ ಇಟ್ಕೊಂಡ್ರೆ ಏನಾಗುತ್ತೆ, ಈ ಬ್ಲಾಕ್ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆಯಾ ಕಾವ್ಯ? ಓಕೆ, ನಾನು ಇದನ್ನ ಡ್ರ್ಯಾಗ್ ಮಾಡಿದಷ್ಟು ಏನಾಗ್ತಾ ಹೋಗುತ್ತೆ, ಸೊ ನನಗೆ ನನ್ನ ಏನೋ ಆ ಒಂದು ಸೀರೀಸ್ ಏನಾಗುತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸಿ, ನಾನು ಟೈಪ್ ಮಾಡಿದ್ದು 1 to 6, ಬಟ್ ನಾನು ಡ್ರ್ಯಾಗ್ ಮಾಡಿದ ತಕ್ಷಣ ಏನಾಗುತ್ತೆ 1 to 15 ತನಕ ನೀವು ಎಲ್ಲಿ ತನಕ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀರಾ ಅಲ್ಲಿ ತನಕ ಏನಾಗ್ತಾ ಹೋಗುತ್ತೆ, ಡಿಸ್ಪ್ಲೇ ಆಗ್ತಾನೇ ಹೋಗುತ್ತೆ. ನಿಮಗೆ ಎಷ್ಟು ನಂಬರ್ಸ್ಗಳು ಬೇಕಾದ್ರೂ ಏನ್ ಮಾಡ್ಬೋದು, ನೀವು ಕೊಟ್ಕೊಂಡು ಹೋಗ್ಬೋದು. ಸೊ ಇದಕ್ಕೋಸ್ಕರ ನೀವು ಏನ್ ಮಾಡ್ತೀರಾ, ಪಾಯಿಂಟರ್ಸ್ಗಳನ್ನ ಯೂಸ್ ಮಾಡ್ತೀರಾ. ಅದೇನೇ ಸರ್, ಈಗ ಬರೀ ಸೀರೀಸ್ಗೆ ಮಾತ್ರ ಅಪ್ಲೈ ಆಗುತ್ತೆ, ಈಗ ಇದಕ್ಕೆ ಅಪ್ಲೈ ಆಗಲ್ವಾ ಅಂತ ಕೊಟ್ಟು ಇದಕ್ಕೆ ಏನಾಗುತ್ತೆ ನೋಡಿ, ನಾನು ಈ ಕಾರ್ನರ್ ಇಟ್ಕೊಂಡು ಬ್ಲಾಕ್ ಸಿಂಬಲ್ ನಾನು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಅದೇ ಮತ್ತೆ ಇನ್ನೊಂದ್ಸಲ ಏನಾಗುತ್ತೆ ನನಗೆ ರಿಪಿಟೇಷನ್ ಆಗ್ತಾ ಇದೆ. ನಾವು ಈ ತರ ನೀವು ವರ್ಕ್ ಮಾಡೋದಕ್ಕೆ ನೀವೇನ್ ಮಾಡ್ತೀರಾ, ಈ ಒಂದು ಬ್ಲಾಕ್ ಸಿಂಬಲ್ ನ ಯೂಸ್ ಮಾಡ್ತೀರಾ. ಸಿ, ನಾರ್ಮಲಿ ನೀವು ಎಕ್ಸೆಲ್ ಅಲ್ಲಿ ವರ್ಕ್ ಮಾಡಬೇಕಾದಾಗ ಕೀಬೋರ್ಡ್ ನಲ್ಲಿ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ನಿಮ್ದ ಮೆಜಾರಿಟಿ ಆಫ್ ದ ವರ್ಕ್ ಕೀಬೋರ್ಡ್ ಇಂದನೇ ನಡೆಯುವಂಥದ್ದು. ಇದು ನಾನು ಸರ್ ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ಬೇಕು? ಸಿ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ನನ್ನ ಮೌಸ್ ನ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡಿದೀನಿ, ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಹಾಗೇನೆ ನಾನು ಈ ಕಾರ್ನರ್ ಬ್ಲಾಕ್ ಸಿಂಬಲ್ ತನಕ ಬರೋ ತನಕ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕು, ಮತ್ತೆ ನಿಮ್ಮ ಮೌಸ್ ನ ಲೆಫ್ಟ್ ಕ್ಲಿಕ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಡ್ರ್ಯಾಗ್ ಮಾಡ್ಬೇಕು. ಸೊ ಹಾಗೆ ಡ್ರ್ಯಾಗ್ ಮಾಡಿದಾಗ ಮಾತ್ರ ಏನಾಗುತ್ತೆ, ನಿಮ್ಗೆ ಅದರ ಸೀರೀಸ್ ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಸರ್, ಈ 1 2 3 4 5 6 ಕೊಟ್ರೆ ಅದಕ್ಕೆ 7 8 9 10 ಬಂದಿದೆ. ಅಕಸ್ಮಾತ್ ಇವಾಗ ನಾನು A001 A0002 ಸರ್ ಇದು ಕೊಟ್ರೆ ಬರುತ್ತಾ? ಎಸ್, ಆಫ್ ಕೋರ್ಸ್ ಬರುತ್ತೆ. ಇದು ಸಹ ಏನಾಗುತ್ತೆ, ಕಂಟಿನ್ಯೂಷನ್ ಆರ್ಡರ್ ಅಲ್ಲೇ ಹೋಗುತ್ತೆ. ಸೊ ಅಲ್ಲಿಗೆ ಏನಾಯ್ತು, ಸೊ ನನ್ನ ಒಂದು ಸೀರೀಸ್ ನಾನು ಕಂಟಿನ್ಯೂಷನ್ ಕೊಡಬೇಕು ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ, ಈ ಬ್ಲಾಕ್ ಸಿಂಬಲ್ ನ ಯೂಸ್ ಮಾಡ್ತಾ ಹೋಗ್ತೀನಿ. ಸರ್ ಓಕೆ, ಬರೀ ಹಿಂಗೆ ಕೊಟ್ರೆ ಆಗುತ್ತೆ. ಈಗ ಅಕಸ್ಮಾತ್ ನಾನು 2 4 6 8 ಹಿಂಗ್ ಕೊಟ್ಬಿಟ್ಟು ನಾನು ಡ್ರ್ಯಾಗ್ ಮಾಡಿದ್ರೆ ನೀವು ಯಾವ ಪ್ರಪೋರ್ಷನ್ ಅಲ್ಲಿ ಕೊಟ್ಟಿರ್ತೀರಲ್ಲ ಆ ಪ್ರಪೋರ್ಷನ್ ಅಲ್ಲಿ ಹೋಗುತ್ತೆ. ಈಗ ನೋಡಿ 2 4 6 ಕೊಟ್ರಿ, ಅದು ಆಟೋಮೆಟಿಕ್ ಆಗಿ 8 10 12 14 16 ಅಂತ ಹೋಯ್ತು. ಹಾಗೆ ನಾನು 1 3 5 7 ಅಂತ ಕೊಟ್ಬಿಟ್ಟು ನಾನು ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಸೊ ಸೇಮ್ ಆಡ್ ನಂಬರ್ಸ್ ಗಳೇನಾಗುತ್ತೆ, ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸರ್ ನಾನು ಈ ತರ ಆಡ್ ನಂಬರ್ಸ್ ಅಲ್ಲ, ಈವನ್ ನಂಬರ್ಸ್ ಅಲ್ಲ, ಸುಮ್ಮನೆ ನಾನು ಏನೋ ರ್ಯಾಂಡಮ್ ಆಗಿ ಕೊಟ್ಟಿದ್ದೀನಿ ಸರ್ ಅಂತ ಅಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ 134 ಕೊಟ್ಟಿದ್ದೀನಿ, 178 ಕೊಟ್ಟಿದ್ದೀನಿ, 209 ಕೊಟ್ಟಿದ್ದೀನಿ. ಸರ್ ಈ ತರ ಕೊಟ್ಟರೆ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಅಂದ್ರೆ ಈ ಎರಡು ವ್ಯಾಲ್ಯೂಸ್ ನ ಒಂದು ಡಿಫ್ರೆನ್ಸ್ ನ ಪ್ರಪೋರ್ಷನೇಟ್ ಆಗಿ ಏನ್ ಮಾಡ್ತಾ ಹೋಗುತ್ತೆ, ತಗೊಳ್ತಾ ಹೋಗುತ್ತೆ. ಸೊ ಅಂದ್ರೆ ಅರ್ಥ ಏನು, ನಿಮ್ಗೆ ಆ ವ್ಯಾಲ್ಯೂಸ್ಗಳು ಬಂದು ಏನು ಅಂತ ಅಂದ್ರೆ, ನಿಮ್ಮ ಹಿಂದಿನ 3 ವ್ಯಾಲ್ಯೂಸ್ಗಳು ಯಾವ ಪ್ರಪೋರ್ಷನೇಟ್ ಅಲ್ಲಿ ಇರ್ತಲ್ವ, ಯಾವ ರೇಂಜ್ ಗಳಲ್ಲಿ ಇರುತ್ತಲ್ಲ, ಅದೇ ರೇಂಜ್ಗೆ ಏನ್ ಮಾಡ್ತಾ ಹೋಗುತ್ತೆ, ನೆಕ್ಸ್ಟ್ ಸೆಲ್ಸ್ಗಳನ್ನ ಏನ್ ಮಾಡುತ್ತೆ, ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಸೊ ಹೀಗೆ ಸೊ ನೀವು ನಿಮ್ಮ ಒಂದು ಪಾಯಿಂಟರ್ನ ಯೂಸ್ ಮಾಡೋದನ್ನ ಕಲಿಬೇಕಾಗುತ್ತೆ. ಸೊ ನೀವು ಪಾಯಿಂಟರ್ನ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ, ಸೊ ಅಷ್ಟು ನೀಟಾಗಿ ಏನ್ ಮಾಡ್ಬೋದು, ನಿಮ್ಮ ವರ್ಕ್ ಪರ್ಫಾರ್ಮೆನ್ಸ್ ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಹಾಗೆ ನಾನು ಇವಾಗ ನಿಮ್ಮ ಅಟೆಂಡೆನ್ಸ್ ಆಯ್ತು, ನಿಮ್ಗೆ ಏನೋ ಒಂದು ಕೋಡ್ ಕೊಟ್ಟಿದ್ದೀನಿ, ಅದಾದ್ಮೇಲೆ ಇವಾಗ ನಿಮ್ಗೆ ಒಂದು ರಿಜಿಸ್ಟರ್ ನಂಬರ್ ಕೊಡ್ತೀನಿ. ಸೊ MCM 2021 ಅಂತ ಏನೋ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಇದು ಅಷ್ಟೇ, ನೀವು ಒಂದನ್ನೇ ಇಟ್ಕೊಂಡು ನೀವು ಡ್ರ್ಯಾಗ್ ಮಾಡಿದ್ರೆ ಬರಲ್ಲ. ಕೆಲವೊಂದ್ಸಲಿ ಬರುತ್ತೆ, ಇದ್ರಲ್ಲಿ ಬರ್ತಾ ಇದೆ. ಯಾಕೆ, ಬಿಕಾಸ್ ಈ ಒಂದು ಪ್ರಪೋರ್ಷನೇಟ್ ಅಲ್ಲಿ ಏನಾಗುತ್ತೆ, ಅದು ಕಂಟಿನ್ಯೂಷನ್ ಆಗುತ್ತೆ. ಸೊ ಯೂಶಲಿ ನೀವು ಈ ತರ ರೆಕಗ್ನೈಸ್ ಮಾಡಬೇಕು ಅಂತ ಅಂದ್ರೆ ನೀವು 2-3 ಸೆಲ್ಗಳಿಗೆ ಫಿಲ್ ಮಾಡ್ಬೇಕು. ಈಗ ನಾನು 1 ಅಂತ ಫಿಲ್ ಮಾಡ್ತೀನಿ ಅನ್ಕೊಳ್ಳಿ, ಕೆಲವೊಂದ್ಸಲಿ ಏನಾಗುತ್ತೆ ಗೊತ್ತಾ ನೋಡಿ, ಬರೀ 1 1 1 ಅಂತಾನೆ ಡಿಸ್ಪ್ಲೇ ಆಗುತ್ತೆ, 1 2 3 4 ಅಂತ ಡಿಸ್ಪ್ಲೇ ಆಗಲ್ಲ. ಅದೇ ನಾನು 1 2 ಅಂತ ಕೊಟ್ಮೇಲೆ ನೋಡಿ, ಇವಾಗ ನಾನು ಡ್ರ್ಯಾಗ್ ಮಾಡಿದ್ರೆ 1 2 3 4 5 6 ಬರುತ್ತೆ. ಬರೀ 1 ಅಂತ ಕೊಟ್ಬಿಟ್ಟು ನಾನು ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಸೊ ಬರೀ 1 1 1 ಅಂತಾನೆ ಡಿಸ್ಪ್ಲೇ ಆಗುತ್ತೆ. ಸೊ ಅಂದ್ರೆ ಅರ್ಥ, ಯೂಶಲಿ ನೀವೇನ್ ಮಾಡ್ಬೇಕಾಗುತ್ತೆ, ಮಿನಿಮಮ್ 2 ಸೆಲ್ ನೀವೇನ್ ಮಾಡ್ಬೇಕು, ಫಿಲ್ ಮಾಡಬೇಕು ಇಫ್ ಯು ವಾಂಟ್ ಟು ಡ್ರ್ಯಾಗ್ ದ ಸೀರೀಸ್ ಆಫ್ ನಂಬರ್ಸ್.
ಯಾಕೆ? ಬಿಕಾಸ್ ನೀವು ಬರೀ 1 ಅಂತ ಕೊಟ್ರೆ ಅದಕ್ಕೆ ಅರ್ಥ ಮಾಡ್ಕೊಳಕ್ ಗೊತ್ತಾಗಲ್ಲ ಎಕ್ಸೆಲ್ ಶೀಟ್‌ಗೆ. ನೀವು 1, 2 ಅಂತ ಕೊಟ್ಟಾಗ ಏನಾಗುತ್ತೆ ಅದಕ್ಕೆ ಅರ್ಥ ಆಗುತ್ತೆ. ಓಕೆ, ಇದೇನೋ ಅವನು 1 ಆದ್ಮೇಲೆ 2 ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಕೊಡ್ಬೇಕು ಅಂತ ಅದೇ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ ತಗೊಳುತ್ತೆ. ಸರ್ ನನಗೆ ಎಲ್ಲಾನು ಡ್ರ್ಯಾಗ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಸರ್. ನನಗೆ ಒಂದ್ಸಲಿ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಡಿಸ್ಪ್ಲೇ ಆಗ್ಬಿಡ್ಬೇಕು. ಏನಿಲ್ಲ, ಇದನ್ನ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಹೋಗಿ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ನೋಡಿ, ನೀವು ಯಾವ ರೇಂಜ್ ತನಕ ಸೆಲೆಕ್ಟ್ ಮಾಡಿರ್ತೀರಾ ಆ ರೇಂಜ್ ತನಕ ಏನಾಗುತ್ತೆ ನಿಮಗೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಈಗ ನೋಡಿ, ಈಗ ನಾನು ಇಲ್ಲಿ 1, 2, 3 ಅಂತ ಕೊಟ್ಟಿರ್ತೀನಿ ಅನ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಎಲ್ಲಿ ತನಕ ನೀವು ಹಿಂದಿನ ಕಾಲಮ್ ಬಂದಿತ್ತು ಅಲ್ಲಿ ತನಕ ಏನಾಗುತ್ತೆ ನಿಮಗೆ ಆ ಕಂಟಿನ್ಯೂಸ್ ಆರ್ಡರ್ ಡಿಸ್ಪ್ಲೇ ಆಗುತ್ತೆ. ಒಂದೇನು ನೀವು ಡ್ರ್ಯಾಗ್ ಮಾಡ್ಬೇಕು ಎಲ್ಲಿ ತನಕ ಬೇಕು ಅಲ್ಲಿ ತನಕ ಒಂದು, ಇಲ್ಲ ಅಂತ ಅಂದ್ರೆ ನೀವು ಜಸ್ಟ್ ಏನ್ ಮಾಡಿ ಡಬಲ್ ಕ್ಲಿಕ್ ಮಾಡಿ, ನಿಮ್ಮ ಮೌಸ್ ನ ಲೆಫ್ಟ್ ಕ್ಲಿಕ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿ ಆ ಕಾರ್ನರ್ ಇಟ್ಕೊಂಡು, ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ಆ ಎಲ್ಲಿ ತನಕ ಕೇಳುತ್ತೋ ಕಾಲಮು ಅಲ್ಲಿ ತನಕ ಸೀರೀಸ್ ಆಫ್ ನಂಬರ್ಸ್ ಗಳು ಏನಾಗುತ್ತೆ ಬರ್ತಾ ಹೋಗುತ್ತೆ. ಹೋಪ್ ನಾನು ಹೇಳಿದ ಅರ್ಥ ಆಯ್ತಾ? ಸೆಲ್ ರೇಂಜು, ನೇಮ್ ಬಾಕ್ಸ್, ಪಾಯಿಂಟರು, ಎಸ್ ಆರ್ ನೋ? ಓಕೆ, ಫೈನ್. ನಾವು ಸೊ ಇದು ಮೂರನೇ ಪಾಯಿಂಟ್ ವಿಚ್ ಐ ವಾಂಟೆಡ್ ಟು ಡಿಸ್ಕಸ್ ವಿತ್ ಯು ಆಲ್. ಅದಾದ್ಮೇಲೆ ಕಂಟ್ರೋಲ್ ಹೋಮು, ಕಂಟ್ರೋಲ್ ಎಂಡ್ ಅನ್ನೋ ಆಪ್ಷನ್. ನಾವು ಕಂಟ್ರೋಲ್ ಹೋಮು, ಕಂಟ್ರೋಲ್ ಎಂಡ್ ಆಪ್ಷನ್ ಬಂದು ಏನು, ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ನೋಡೋಣ. ಈಗ ಇದು ಒಂದು ಸೆಲ್ ಅಲ್ಲಿ ಇದೀನಿ, ಯಾವ್ದು G4 ಅಲ್ಲಿ ಏನಿದ್ದೀನಿ ನಾನು ಇದೀನಿ. ನಾನು ಕಂಟ್ರೋಲ್ ಎಂಡ್ ಕೊಟ್ರೆ ಏನಾಗತ್ತೆ ನೋಡಿ, ಎಲ್ಲಿಗೆ ಹೋಯ್ತು ನೋಡಿ. ಕಂಟ್ರೋಲ್ ಎಂಡ್ ಕೊಟ್ರೆ ಇಲ್ಲಿದೆ, ಇಲ್ಲಿಗೆ ಬಂತು. ನೆಕ್ಸ್ಟ್ ಕಂಟ್ರೋಲ್ ಹೋಮ್ ಕೊಡ್ತೀನಿ ನೋಡಿ, ಎಲ್ಲಿಗೆ ಹೋಯ್ತು ನೋಡಿ, ಇಲ್ಲಿಗೆ ಬಂತು. ಸೊ ಅಂದ್ರೆ ಅರ್ಥ, ಆ ಒಂದು ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ನೀವು ಎಲ್ಲೆಲ್ಲಿ ಓಡಾಡಿರ್ತೀರಾ, ಸೊ ಅದರ ಒಂದು ಬಿಗಿನಿಂಗು ಮತ್ತೆ ಎಂಡಿಂಗ್ ಏನ್ ಮಾಡ್ತಾ ಹೋಗುತ್ತೆ ತೋರಿಸ್ತಾ ಹೋಗುತ್ತೆ. ಈಗ ನಾನು ಶೀಟ್ 1 ಅಲ್ಲಿ ಇದೀನಲ್ಲ, ನಾನು ಶೀಟ್ 2ಗೆ ಹೋಗ್ತೀನಿ ನೋಡಿ. ಇಲ್ಲಿ ಕಂಟ್ರೋಲ್ ಹೋಮ್ ಅಂತ ಇದೆ. ಕಂಟ್ರೋಲ್ ಹೋಮ್ ಅಂದ್ರೆ ನಿಮ್ಮ ಫಸ್ಟ್ ಸೆಲ್ ನ ನಾನು ಏನಂತ ಕರಿತೀನಿ, ಕಂಟ್ರೋಲ್ ಹೋಮ್ ಅಂತ ಕರಿತೀನಿ. ಕಂಟ್ರೋಲ್ ಎಂಡ್ ಕೊಟ್ರೆ ಏನಾಗುತ್ತೆ, ಲೆಟ್ ಮೀ ಚೆಕ್. ಈಗ 1, 2, 3, 4 ಜಸ್ಟ್ ನಾನು ಏನ್ ಮಾಡ್ತೀನಿ, ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀನಿ ನಾನು. ಸೊ ಸುಮ್ಮನೆ ನಾನೊಂದು 1000 ಅಷ್ಟು ಏನ್ ಮಾಡಿರ್ತೀನಿ, ನ್ಯೂಮರಿಕಲ್ಸ್ ನಂಬರ್ ಕೊಟ್ಟಿರ್ತೀನಿ ಅಂತ ಅನ್ಕೊಳ್ಳಿ. ಓಕೆ, 1479 ನಂಬರ್ ಕೊಟ್ಟಿದ್ದೀನಿ. ನಂಗೆ ಸಡನ್ ಆಗಿ ನಾನು ಇವಾಗ ಏನ್ ಮಾಡ್ಬೇಕು, ಫಸ್ಟ್ ಸೆಲ್ಗೆ ಹೋಗ್ಬೇಕು. ನಾನು ಇಲ್ಲಿ ರೈಟ್ ಕಾರ್ನರ್ ಇಟ್ಕೊಂಡು ನಾನು ಏನ್ ಮಾಡ್ಬೇಕು, ಇದನ್ನ ಮೇಲ್ಗಡೆಗೆ ಡ್ರ್ಯಾಗ್ ಮಾಡ್ಬೇಕು. ಇದು ಒಂದು ಆಪ್ಷನ್, ಇದನ್ನ ನೀವು ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊಳ್ಳೋದು. ಇಲ್ಲ ನನಗೆ ಕೀಬೋರ್ಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಇಟ್ಕೊಂಡು ಎಂಡ್ ಪ್ರೆಸ್ ಮಾಡಿ. ಕಂಟ್ರೋಲ್ ಇಟ್ಕೊಂಡು ಎಂಡ್ ಅಂತ ಇರುತ್ತೆ ಒಂದು ಕೀ ನಿಮ್ಮ ಕೀಬೋರ್ಡ್ ಅಲ್ಲಿ, ಆ ಎಂಡ್ ಕೀನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಸೊ ಆಟೋಮೆಟಿಕ್ ಆಗಿ ಎಂಡ್ ಹೋಗುತ್ತೆ. ಇಲ್ಲ ನೀವು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿ ಡೈರೆಕ್ಟ್ ಆಗಿ ಏನಾಗುತ್ತೆ, ನಿಮ್ಮ ಫಸ್ಟ್ ಕಾಲಮ್ ನ ಫಸ್ಟ್ ರೋಗ್ ಏನಾಗುತ್ತೆ, ಸೊ ಬಂದು ಕೂತ್ಕೊಳ್ಳುತ್ತೆ. ಇದು ಏನು ಅಂತ ಅಂದ್ರೆ, ನಿಮ್ಗೆ ಹ್ಯೂಜ್ ಡಾಟಾ ಇದ್ದಾಗ ನೀವು ಬಿಗಿನಿಂಗ್ಗೆ ಹೋಗ್ಬೇಕು ಅಂತ ಅಂದಾಗ ಈ ಎರಡು ಆಪ್ಷನ್ಗಳನ್ನ ಯೂಸ್ ಮಾಡ್ತೀರಾ, ಒಂದು ಕಂಟ್ರೋಲ್ ಹೋಮ್ ಮತ್ತೆ ಕಂಟ್ರೋಲ್ ಎಂಡ್ ಅಂತ. ನೆಕ್ಸ್ಟ್ ಕ್ರಿಯೇಷನ್ ಆಫ್ ಟೇಬಲ್. ಸೊ ಕ್ರಿಯೇಷನ್ ಆಫ್ ಟೇಬಲ್ ಅಂತ ಬಂದಾಗ, ಸೊ ನೀವು ತುಂಬಾ ಕೇರ್ಫುಲ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಏನೋ ವಾಟ್ ಇ ಕಾಲ್ಡ್ ಟೇಬಲ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇಲ್ಲ ಸುಮ್ಮನೆ ಒಂದು ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಮಾಡಿದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು. ಸೊ ಒಂದು ಸೀರಿಯಲ್ ನಂಬರ್ ತಗೊಂಡೆ, ಕೋಡ್ ತಗೊಂಡೆ, ಅದಾದ್ಮೇಲೆ ಕಾರ್ಪೊರೇಟ್ ಲಾ ತಗೊಂಡೆ, ಬಿಸ್ನೆಸ್ ಎಥಿಕ್ಸ್ ತಗೊಂಡೆ, CTP ತಗೊಂಡೆ, ಆಮೇಲೆ ಇನ್ಯಾವುದಿದೆ, ASP ತಗೊಂಡೆ, ಆಮೇಲೆ BCS ತಗೊಂಡೆ. ಸೊ ಇದಾದ್ಮೇಲೆ ನಿಮ್ಮ ಟೋಟಲ್ ತಗೊಳ್ತೀನಿ, ಇದು ನಿಮ್ಮ ಮಾರ್ಕ್ಸ್. ಸೊ ಇಲ್ಲಿ ನಾನು ಏನ್ ಬರೀತೀನಿ, ಹೆಡ್ಡಿಂಗು ಮಾರ್ಕ್ಸ್ ಸ್ಕೋರ್ಡ್ ಬೈ 4th ಸೆಮ್ MCom ಸ್ಟೂಡೆಂಟ್ಸ್ 2021 ಅಂತ ಹಾಕ್ತೀನಿ ಅಂತ ಅನ್ಕೊಳ್ಳಿ. ನಾವು ಇಲ್ಲಿ ನೋಡಿ, ನನಗೆ ಇದು ಈ ಸೆಲ್ ಅಲ್ಲಿ ನಾನು ಬರ್ದಿದ್ದೀನಿ, ಬಟ್ ನನಗೆ ಈ ಲೈನ್ ಬಂದು ಇಷ್ಟು ರಿಲೇಟೆಡ್ ಟೇಬಲ್ಗೆ ಸಂಬಂಧಪಟ್ಟಿರೋದು. ಏನ್ ಮಾಡ್ಬೇಕು ಈ ತರ ಸಿಚುವೇಶನ್ ಇದ್ದಾಗ, ಫಸ್ಟ್ ಈ ಸೆಲ್ ನ ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲಿ ತನಕ ಬೇಕು ಅಲ್ಲಿ ತನಕ ಸೆಲೆಕ್ಟ್ ಮಾಡ್ಕೊಂಡು, ಇಲ್ಲಿ ಮೇಲ್ಗಡೆ ಮರ್ಜೆಂಟ್ ಸೆಂಟರ್ ಇದೆಯಲ್ಲ, ಕಾಣಿಸ್ತಾ ಇದೆಯಾ ಮರ್ಜೆಂಟ್ ಸೆಂಟರ್ ಅಂತ? ಮರ್ಜೆಂಟ್ ಸೆಂಟರ್, ಆ ಮರ್ಜೆಂಟ್ ಸೆಂಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ನಿಮಗೆ ಮರ್ಜೆಂಟ್ ಸೆಂಟರ್ ಅಂತ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಇಷ್ಟು ಸೆಲ್ಸ್ ಗಳು ಏನಾಗುತ್ತೆ ಮರ್ಜ್ ಆಗಿ ಒಂದ್ ಲೈನ್ ಅಲ್ಲಿ ಬರುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಇದು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡು ಬೋಲ್ಡ್ ಮಾಡ್ತೀನಿ, ಬಿಕಾಸ್ ಇದು ನನಗೆ ಹೆಡ್ಡಿಂಗು. ನಾವು
ಈಗ ಸೊ ಇದಕ್ಕೆ ಏನ್ ಮಾಡ್ಕೊಳ್ತಾ ಹೋಗ್ತೀನಿ, ನಾನು ಮಾರ್ಕ್ಸ್ನ ಅಲಾಟ್ ಮಾಡ್ತಾ ಹೋಗ್ತೀನಿ. ಸೊ ಮಾರ್ಕ್ಸ್ನ ಅಲಾಟ್ ಮಾಡ್ಕೊಂಡು ಹೋಗೋಣ. ಸೊ ಲೆಟ್ ಮಿ ಸಿ ಫಾರ್ ಲೈಕ್ 70 ಮಾರ್ಕ್ಸ್ಗೆ ಎಷ್ಟು ತಗೊಂಡಿದ್ದೀರಾ ಅಂತ. ಸೊ ಜಸ್ಟ್ ನಾನು ಒಂದು ರ್ಯಾಂಡಮ್ ನಂಬರ್ಸ್ಗಳನ್ನ ಏನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಹಾಕ್ತಾ ಹೋಗ್ತೀನಿ. ಓಕೆ ಫೈನ್. ಸೊ ನಾನು ಕಾರ್ಪೊರೇಟ್ ಲಾಗೆ ಮಾರ್ಕ್ಸ್ ಕೊಟ್ಟೆ. ಅದಾದ್ಮೇಲೆ ಹಾಗೆ ನಾನು ಬಿಸ್ನೆಸ್ ಎಥಿಕ್ಸ್ಗೆ ಮಾರ್ಕ್ಸ್ ಕೊಡ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಹಾಗೆ CTPಗೆ ಮಾರ್ಕ್ಸ್ ಕೊಡ್ತೀನಿ. ಓಕೆ, ಆಮೇಲೆ ASPಗೆ ಮಾರ್ಕ್ಸ್ ಕೊಡ್ತೀನಿ. ಓಕೆ, ಇದಾದ್ಮೇಲೆ BCS ಬಿಸ್ನೆಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ಗೆ ಮಾರ್ಕ್ಸ್ ಕೊಡ್ತೀನಿ. ಸೊ ಇದಾದ್ಮೇಲೆ ನಾನು ಏನ್ ಮಾಡ್ಬೇಕು, ಟೋಟಲ್ ಮಾಡ್ಬೇಕು. ಯಾರಾದ್ರೂ ಒಬ್ರು ಫಾರ್ಮುಲಾ ಹೇಳಕ್ಕಾಗತ್ತಾ? ನಾನು ಇವಾಗ ಈ 5 ಸಬ್ಜೆಕ್ಟ್ ಟೋಟಲ್ ಮಾಡ್ಬೇಕು, ಹೆಂಗ್ ಮಾಡ್ತೀರಾ ಫಾರ್ಮುಲಾ? ಯಾರಾದ್ರೂ ಒಬ್ರು? ಈಕ್ವಲ್ಸ್ ಸಮ್ ಓಪನ್ ದಿ ಬ್ರಾಕೆಟ್, ಓಕೆ ಕ್ಲೋಸ್ ದ ಬ್ರಾಕೆಟ್. ಓಕೆ ನೋಡಿ, ಇದು ಬಂತು. ನನಗೆ ಈಗ 15 ಜನದ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ರೈಟ್ ಕಾರ್ನರ್ಲಿ ಬ್ಲಾಕ್ ಕಲರ್ ಸಿಂಬಲ್ ಬರೋಂಗ್ ಹೋಗಿ ಜಸ್ಟ್ ಡ್ರ್ಯಾಗ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ ಸಾಕು. ಸೊ ಇದರ ಡ್ರ್ಯಾಗ್ ಮಾಡಿ, ಇಲ್ಲಾಂದ್ರೆ ಡಬಲ್ ಕ್ಲಿಕ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ನಾ ಸೊ ಇದು ನಾನೇನು ಜಸ್ಟ್ ಕ್ರಿಯೇಷನ್ ಆಫ್ ಟೇಬಲ್ ಬಗ್ಗೆ ಮಾತ್ರ ಮಾತಾಡಿದೆ. ಇದಾದ್ಮೇಲೆ ನಿಮಗೆ ಕಾಲಮ್ ವಿಡ್ತ್ ಅಂತ ಕೊಟ್ಟಿದ್ದಾರೆ. ನಾವು ಕಾಲಮ್ ವಿಡ್ತ್ ಬಂದು ಹೆಂಗೆ, ಕಾಲಮ್ ವಿಡ್ತ್ ಬಂದು ನಿಮ್ಗೆ ರಿಜಿಸ್ಟರ್ ನಂಬರ್ ಫುಲ್ ಕಾಣಿಸ್ತಾ ಇಲ್ಲ, REG ಕಾಣಿಸ್ತದೆ, NUMB ಕಾಣಿಸ್ತಾ ಇದೆ. ಈ ಎಲ್ಲಾ ಕಾಲಮ್ಗಳು ಏನಾಗಿದೆ, ಒಂದು ಸೇಮ್ ವಿಡ್ತಲ್ಲಿ ಏನಾಗಿರುತ್ತೆ, ಪ್ರಪೋರ್ಷನ್ ಆಗಿರುತ್ತೆ. ನನ್ಗೆ ಅವಶ್ಯಕತೆ ಇಲ್ಲ. ನೋಡಿ, ಸೀರಿಯಲ್ ನಂಬರ್ಗೆ ನನಗೆ ಇಷ್ಟೊಂದು ಜಾಗ ಅವಶ್ಯಕತೆ ಇಲ್ಲ, ಕೋಡ್ಗೂ ಅವಶ್ಯಕತೆ ಇಲ್ಲ, ರಿಜಿಸ್ಟರ್ ನಂಬರ್ಗೆ ಬೇಕು. ಸಿ ಸಬ್ಜೆಕ್ಟ್ ಹೆಸರುಗಳಿಗೆ ನನಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಚಿಕ್ಕ ಚಿಕ್ಕ ಜಾಗದಲ್ಲೇ ಸಾಕು ನನಗೆ. ಸೊ ಹೀಗಿದ್ದಾಗ ನೀವೇನ್ ಮಾಡ್ತೀರಾ, ಈ ಕಾಲಮ್ ವಿಡ್ತ್ನ ಏನ್ ಮಾಡ್ತೀರಾ, ಅಡ್ಜಸ್ಟ್ ಮಾಡ್ತೀರಾ. ನಿಮ್ಗೆ ಗೊತ್ತಾಗ್ತಾ ಇದೆಯಾ ನಾನು ಮೂವ್ಮೆಂಟ್ ಮಾಡ್ತಾ ಇರೋದು? ಇಲ್ಲಿ ನೋಡಿ, ಈ ತರ ಇಟ್ಕೊಂಡ್ರೆ ಕಾಲಮ್ ಸೆಲೆಕ್ಟ್ ಆಗುತ್ತೆ, ಈ ಬ್ಲಾಕ್ ಡೌನ್ ಆರೋ ಮಾರ್ಕ್. ಅದೇ ನಾನು ಈ ತರ ಬ್ಲಾಕ್ ಪ್ಲಸ್ ಸಿಂಬಲ್ ಇದ್ದಾಗ ಏನಾಗುತ್ತೆ, ನಿಮ್ಮ ಕಾಲಮ್ ವಿಡ್ತ್ನ ಏನ್ ಮಾಡ್ಕೋಬಹುದು, ಚೇಂಜ್ ಮಾಡ್ಕೊಳ್ಬಹುದು. ನಾವು ಇದು ಒಂದು ಆಪ್ಷನ್. ಎರಡನೇ ಆಪ್ಷನ್, ನೀವು ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು. ಈ ತರ ಬ್ಲಾಕ್ ಕಲರ್ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೊ ಆ ಒಂದು ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಕಂಟೆಂಟ್ ಏನಿದೆ, ಆ ಕಂಟೆಂಟ್ ಕರೆಕ್ಟ್ ಆಗಿ ಅದೇ ಏನಾಗ್ಬಿಡುತ್ತೆ, ಅಡ್ಜಸ್ಟ್ ಆಗ್ಬಿಡುತ್ತೆ. ಸರ್ ನನಗೆ ಒಂದೊಂದು ಕಾಲಮ್ನು ಮಾಡಕ್ ನನಗೆ ಇಷ್ಟ ಇಲ್ಲ ಸರ್, ಎಲ್ಲಾನು ಅಟ್ ಎ ಟೈಮ್ ಮಾಡಬೇಕು. ಏನಿಲ್ಲ, ಈ ಮೇಲ್ಗಡೆ ಆ ಕಾಲಮ್ ಹತ್ರ ಆಲ್ಫಾಬೆಟಿಕಲ್ ಸಿಂಬಲ್ ಇದೆಯಾ, ಫಸ್ಟ್ ಅದನ್ನೆಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಯಾವ್ದಾದ್ರೂ ಒಂದು ಕಾಲಮ್ನ ಕಾರ್ನರ್ಗೆ ಹೋಗಿ, ಈ ತರ ಬ್ಲಾಕ್ ಕಲರ್ ಲೈನ್ ಕಾಣಿಸ್ತಿಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಸಾಕು. ಏನಾಯ್ತು? ಏನಾಯ್ತು? ಒಂದ್ ನಿಮಿಷ ಇರಿ. ಕಾಣಿಸ್ತಿದೆ ಈಗ? ನಾನು ಹೇಳಿದ್ದೇನು ಅಂತಂದ್ರೆ, ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಒಂದೊಂದನ್ನೇ ಕಾಲಮ್ ವಿಡ್ತ್ ಮಾಡೋದ್ರ ಬದಲು ನಾನು ಏನ್ ಮಾಡ್ತೀನಿ, ಜಸ್ಟ್ ಡಬಲ್ ಕ್ಲಿಕ್ ಮಾಡ್ತೀನಿ. ಏನಾಯ್ತು, ಏನ್ ಚೇಂಜ್ ಆಯ್ತು ಹೇಳಿ? ಯಾವ್ಯಾವ ಕಾಲಮ್ಗೆ ಎಷ್ಟೆಷ್ಟು ಕಂಟೆಂಟ್ಸ್ಗೆ ಎಷ್ಟು ಕೂತ್ಕೊಳ್ಬೇಕು ಜಾಗ, ಅಷ್ಟು ಕರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಏನಾಯ್ತು, ಫಿಕ್ಸ್ ಆಯ್ತು.
ಸೊ ಅಂದ್ರೆ ಅರ್ಥ ಏನು, ನಿಮ್ಗೆ ಈ ತರ ಕಾಲಮ್ ವಿಡ್ತ್ ನ ಏನ್ ಮಾಡ್ಕೊಳ್ಬಹುದು, ಚೇಂಜಸ್ ನ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಗೆ ಹೆಂಗ್ ಬೇಕೋ ಆ ರೀತಿ ಏನ್ ಮಾಡ್ಬೋದು, ಕಾಲಮ್ ವಿಡ್ತ್ ನ ಚೇಂಜ್ ಮಾಡ್ಕೊಂಡು ನೀವು ರೆಡಿ ಮಾಡ್ಕೊಳ್ಬಹುದು. ಸೊ ಇದನ್ನ ನಾವ್ ಏನಂತ ಕರಿತೀವಿ, ಕಾಲಮ್ ವಿಡ್ತ್ ಅಂತ ಕರಿತೀವಿ ನಾವು. ಇದಾದ್ಮೇಲೆ ಬಂದು ನಿಮ್ಗೆ ಇನ್ಸರ್ಟ್ ಅಂಡ್ ಡಿಲೀಟ್ ರೋಸ್ ಅಂಡ್ ಕಾಲಮ್ಸ್ ಅಂತ ಇದೆ. ಸರ್ ಏನಿದು ಇನ್ಸರ್ಟ್ ಅಂಡ್ ಡಿಲೀಟ್ ರೋಸ್ ಅಂಡ್ ಕಾಲಮ್ಸ್? ಸೇ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕಾರ್ಪೊರೇಟ್ ಲಾ, ಬಿಸ್ನೆಸ್ ಎಥಿಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್, ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್, BCS ಈ 5 ಸಬ್ಜೆಕ್ಟ್ ಮಾತ್ರ ಹಾಕಿದ್ದೀನಿ. ಬಟ್ ಆದ್ರೆ ಇನ್ನೊಂದು ಸಬ್ಜೆಕ್ಟ್ ಬಿಟ್ಬಿಟ್ಟಿದ್ದೀನಿ, ಯಾವುದು? ಪ್ರಾಜೆಕ್ಟ್ ವರ್ಕ್. ಈಗ ನಾನು ಪ್ರಾಜೆಕ್ಟ್ ವರ್ಕ್ ನ ಆಡ್ ಮಾಡ್ಬೇಕು. ನಾನು ಇಲ್ಲಿ ಆಡ್ ಮಾಡೋದಕ್ಕಾಗಲ್ಲ. ಯಾಕೆ? ಬಿಕಾಸ್ ನನ್ ಟೋಟಲ್ ಹೊರಟೋಗ್ಬಿಡುತ್ತೆ. ನನಗೀಗ ಟೋಟಲ್ ಒಳಗಡೆನೆ ಬೇಕು ತಾನೆ. ನಾವು ಹೀಗಿದ್ದಾಗ ನಾನು ಕಾಲಮ್ ನ ಹೆಂಗ್ ಇನ್ಸರ್ಟ್ ಮಾಡಬೇಕು? ನಾವು ನಿಮ್ಗೆ ಯಾವ ಜಾಗದಲ್ಲಿ ಕಾಲಮ್ ಬೇಕು ಅಂತಿರೋ ಅದ್ರ ನೆಕ್ಸ್ಟ್ ಕಾಲಮ್ ನ ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಇದು ಒಂದು ತುಂಬಾ ಕೇರ್ಫುಲ್ ಆಗಿರಿ. ನಿಮ್ಗೆ ಕೆಲವೊಂದ್ಸಲಿ NET ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ ಹೋದಾಗ ಈ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ. ಏನಂತ, ನನಗೆ O ಮತ್ತೆ N ಅಥವಾ N ಮತ್ತೆ O ಬಿಟ್ವೀನ್ ಅಲ್ಲಿ ನನಗೆ ಕಾಲಮ್ ಬೇಕು ಅಂತ ಅಂದ್ರೆ ಯಾವ ಕಾಲಮ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಐದರ್ N ಕಾಲಮ್ ನ ಸೆಲೆಕ್ಟ್ ಮಾಡ್ಕೋಬೇಕಾ, O ಕಾಲಮ್ ನ ಸೆಲೆಕ್ಟ್ ಮಾಡ್ಕೋಬೇಕಾ ಅಂತ. ನೀವು ಹೇಳಿ ನೋಡೋಣ, ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ತಪ್ಪು. N ಕಾಲಮ್ ಸೆಲೆಕ್ಟ್ ಮಾಡ್ಕೋಬಾರ್ದು, O ಕಾಲಮ್ ಸೆಲೆಕ್ಟ್ ಮಾಡ್ಕೋಬೇಕು. ಸಿ, O ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು O ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಇನ್ಸರ್ಟ್ ಅಂತ ಕೊಟ್ರೆ ಏನಾಗುತ್ತೆ, ಸೊ ನಿಮ್ಮ ಲೆಫ್ಟ್ ಕಾರ್ನರ್ಗೆ ಏನಾಗುತ್ತೆ, ಈ ಒಂದು ಎಕ್ಸ್ಟ್ರಾ ಕಾಲಮ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಇದು ಒಂದು ಆಪ್ಷನ್. ಸರ್ ನನಗೆ ಶಾರ್ಟ್ ಕಟ್ ಕೀಯಲ್ಲಿ ಬೇಕು ಸರ್ ಅಂತ ಅಂದ್ರೆ ಏನ್ ಮಾಡ್ತೀರಾ, ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ಪ್ಲಸ್ ಹೊಡೀರಿ. ಏನು? ಪ್ಲಸ್. ನಾವು ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ಪ್ಲಸ್ ಹೊಡೆದ್ರೆ ಏನಾಗುತ್ತೆ, ಒಂದು ಹೊಸ ಕಾಲಮ್ ಏನಾಗುತ್ತೆ, ಆಡ್ ಅಪ್ ಆಗುತ್ತೆ. ಓಕೆ, ನಾವು ಹಿಂಗೇನೆ. ಸೊ ನನಗೆ ಒಂದು ಹೊಸ ರೋ ಆಡ್ ಅಪ್ ಆಗ್ಬೇಕು. ಈಗ ನನಗೆ ಸೀರಿಯಲ್ ನಂಬರ್ ಅಂತಿದೆಯಲ್ಲ, ಇದ್ರ ಮೇಲ್ಗಡೆ ಒಂದು ರೋ ಬೇಕು ಅಂತ ಅನ್ನೋದಾದ್ರೆ ಏನ್ ಮಾಡ್ತೀರಾ, ಸೀರಿಯಲ್ ನಂಬರ್ ಇರೋ ರೋ ಅಲ್ಲಿ ನಿಂತ್ಕೋತೀರಾ. ಇಲ್ಲ ನನಗೆ ಮಾರ್ಕ್ಸ್ ಕೋಡ್ ಮೇಲ್ಗಡೆ ಒಂದು ರೋ ಬೇಕು ಅಂತ ಅಂದ್ರೆ ಮಾರ್ಕ್ಸ್ ಕೋಡ್ ಜಾಗದಲ್ಲಿ ನಿಂತ್ಕೋತೀರಾ. ಈಗ ನನಗೆ ಸೀರಿಯಲ್ ನಂಬರ್ ಬೇಕು, ಮೇಲ್ಗಡೆ ಬೇಕು ಅಂದ್ರೆ ಸೀರಿಯಲ್ ನಂಬರ್ ಜಾಗದಲ್ಲಿ ಇಟ್ಕೊಂಡು ಕಂಟ್ರೋಲ್ ಶಿಫ್ಟ್ ಪ್ಲಸ್ ಇಟ್ಕೊಂಡು ಹೊಡೆದ್ರೆ, ಎಂಟರ್ ಹೊಡೆದ್ರೆ, ನೀವು ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ಪ್ಲಸ್ ಹೊಡೆದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಒಂದು ರೋ ಆಡ್ ಅಪ್ ಆಗುತ್ತೆ. ಓಕೆ, ನಾ ನನಗೆ ಈಗ ಒಂದು ಹೊಸ ಕಾಲಮ್ ಬಂತು. ಈಗ ಇಲ್ಲಿ ನಾನು ಏನ್ ಮಾಡ್ಬೇಕು, ಪ್ರಾಜೆಕ್ಟ್ ವರ್ಕ್ ಅಂತ ಹಾಕೊಳ್ತೀನಿ. ಸೊ ಇದಕ್ಕೆ ನಾನು ಮಾರ್ಕ್ಸ್ ನ ಅಲಾಟ್ ಮಾಡ್ತಾ ಹೋಗ್ತೀನಿ. ನಾ ನೋಡಿ, ಅಬ್ಸರ್ವ್ ಮಾಡಿ, ನಾನು ಮಾರ್ಕ್ಸ್ ನ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಟೋಟಲ್ ಮಾರ್ಕ್ಸ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಯಾಕೆ? ಬಿಕಾಸ್ ನೀವು ಸಮ್ ರೂಲ್ ನ ಕೊಟ್ಟಾಗ ಏನ್ ಮಾಡಿರ್ತೀರಾ, ಅಲ್ಲಿ ಸಮ್ ಅಂತ ಹೇಳ್ಬಿಟ್ಟು ಜೆ ಇಂದ ಟಿಲ್ ಓ ತನಕ ಏನ್ ಮಾಡ್ತೀರಾ, ನೀವು ಸೀರೀಸ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನೀವು ಟೋಟಲ್ ಒಳಗಡೆ ನೀವು ಎಷ್ಟೇ ಕಾಲಮ್ ಇನ್ಸರ್ಟ್ ಮಾಡಿದ್ರು, ನೀವು ಮಾರ್ಕ್ಸ್ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಅದು ತಗೊಳ್ತಾ ಹೋಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಇನ್ಸರ್ಟ್ ದ ಕಾಲಮ್ ಆರ್ ಇನ್ಸರ್ಟ್ ದ ರೋ ಅಂತ. ನಾವು ಸರ್ ನನಗೆ ಕಾಲಮ್ ಒಂದು ಸಾಕಾಗಿತ್ತು ಸರ್, ರೋ ಬೇಡ. ನಾವು ಏನ್ ಮಾಡ್ತೀರಾ, ಸಿಂಪಲ್ಲು, ಯಾವ ರೋ ಬೇಡ ಅಂತೀರೋ ಆ ರೋನ ಏನ್ ಮಾಡಿ, ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಇಟ್ಕೊಂಡು ಮೈನಸ್ ಸಿಂಬಲ್ ಪ್ರೆಸ್ ಮಾಡಿ. ಏನ್ ಸಿಂಬಲ್? ನಾವು ಕಂಟ್ರೋಲ್ ಇಟ್ಕೊಂಡು ಮೈನಸ್ ಸಿಂಬಲ್ ಪ್ರೆಸ್ ಮಾಡಿ, ಆಟೋಮೆಟಿಕ್ ಆಗಿ ಆ ರೋ ಡಿಲೀಟ್ ಆಗುತ್ತೆ. ಹಾಗೇನೆ ನಾನು ಇವಾಗ ಕಾಲಮ್ ಡಿಲೀಟ್ ಮಾಡಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಿ ಕಾಲಮ್ ಅಲ್ಲಿ ಇದೀನಿ ನಾನು, ಒಂದು ರೈಟ್ ಕ್ಲಿಕ್ ಮಾಡ್ಬಿಟ್ಟು ಮೌಸ್ ಅಲ್ಲಿ ಡಿಲೀಟ್ ಕೊಡಿ, ಇಲ್ವಾ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಮೈನಸ್ ಸಿಂಬಲ್ ಹೊಡಿರಿ ಸಾಕು. ಸೊ ನೀವು ಕಂಟ್ರೋಲ್ ಮೈನಸ್ ಸಿಂಬಲ್ ಹೊಡೆದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ರೋ ಅಥವಾ ಕಾಲಮ್ ಏನಾಗ್ತಾ ಹೋಗುತ್ತೆ, ಡಿಲೀಟ್ ಆಗ್ತಾ ಹೋಗುತ್ತೆ. ಶಾರ್ಟ್ಕಟ್ ಕೀಸ್ ಬಂದು ಏನಂತ ಹೇಳಿದೆ, ಒಂದು ರೋ ಅಥವಾ ಕಾಲಮ್ ನ ಆಡ್ ಮಾಡಬೇಕು ಅಂದ್ರೆ ಶಿಫ್ಟ್ ಕಂಟ್ರೋಲ್ ಇಟ್ಕೊಂಡು ಪ್ಲಸ್ ಸಿಂಬಲ್, ಡಿಲೀಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ಇಟ್ಕೊಂಡು ಮೈನಸ್ ಸಿಂಬಲ್ ಹೊಡೆದ್ರೆ. ಸೊ ಇಷ್ಟು ಏನು ನಿಮ್ಮ ವಾಟ್ ಯು ಕಾಲ್ ಕ್ರಿಯೇಷನ್ ಆಫ್ ಟೇಬಲ್ ಮತ್ತೆ ವಾಟ್ ಇಸ್ ದಟ್ ಕಾಲಮ್, ಇನ್ಸರ್ಟ್ ಕಾಲಮ್. ಸೊ ಏನೇನು ಹೇಳಿದೆ, ಒಂದು ಕ್ರಿಯೇಷನ್ ಆಫ್ ಟೇಬಲ್ ಬಗ್ಗೆ ಹೇಳಿದೆ, ದೆನ್ ಕಾಲಮ್ ವಿಡ್ತ್ ಬಗ್ಗೆ ಹೇಳಿದೆ, ದೆನ್ ಆಡ್ ರೋ, ಆಡ್ ಕಾಲಮ್, ಡಿಲೀಟ್ ರೋ, ಡಿಲೀಟ್ ಕಾಲಮ್. ಇಷ್ಟು ಇನ್ಫಾರ್ಮೇಶನ್ ಹೇಳ್ದಂಗೆ ಆಯ್ತು. ಇವಾಗ ಹೋಪ್ ನಾನು ಇಷ್ಟ ತನಕ ಮಾತಾಡಿದ್ದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಕಂಟ್ರೋಲ್ ಹೋಮ್, ಕಂಟ್ರೋಲ್ ಎಂಡ್.
ಇಷ್ಟು ಇನ್ಫಾರ್ಮೇಶನ್ ಹೇಳಿದ್ದೀನಿ ನಾನು. ಓಕೆ, ಇಲ್ಲೂ ಅಷ್ಟೇ ನೋಡಿ, ನನಗೆ ಈಗ ಏನಾಗುತ್ತೆ ಗೊತ್ತಾ, ನೀವು ಇಲ್ಲಿ ಬರ್ದಿರ್ತೀರಲ್ವಾ, ಇಲ್ಲಿ ನಾನು ಏನೋ ಒಂದು ಬರಿತೀನಿ ಅನ್ಕೊಳ್ಳಿ. ಓಕೆ, ಕ್ರಿಯೇಟ್ ಅಂತ ಬರಿತೀನಿ ಅನ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಈ ಸೆಲ್ ಅಲ್ಲಿ ಏನ್ ಬರ್ದಿದ್ದೀರಾ ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಈ ಕಾಲಮ್ ಬಿಡ್ತನ್ನ ನಾವು ಯೂಸ್ ಮಾಡೋದು. ಅದ್ರ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡಿದ್ರೆ ಆ ರೋ ಏನಾಗುತ್ತೆ, ಕಂಟೆಂಟ್ ಏನಿರುತ್ತೋ ಆ ಕಂಟೆಂಟ್ ಕರೆಕ್ಟ್ ಆಗಿ ಏನಾಗುತ್ತೆ, ಫಿಕ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಟೆಕ್ಸ್ಟ್ ಅಂಡ್ ನಂಬರ್ ಅಲೈನ್ಮೆಂಟ್ ಅಂತೆ. ಇದು ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಬೇಕು ನೀವುಗಳೆಲ್ಲರೂ. ಸರ್ ಏನಿದು ಟೆಕ್ಸ್ಟ್ ಮತ್ತೆ ನಂಬರ್ ಅಲೈನ್ಮೆಂಟ್ ಅಂತ? ಇದು ನಿಮಗೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ನಾನು ಏನ್ ಮಾಡ್ತಿದ್ದೀನಿ, ನಿಮಗೆ ಬ್ಯಾಕ್ ಗ್ರೌಂಡ್ಗೆ ನಾನು ಕಲರ್ ಕೊಡ್ತಾ ಇದ್ದೀನಿ. ಏನಿಲ್ಲ, ಸೆಲೆಕ್ಟ್ ಮಾಡ್ಕೊಂಡೆ, ಇಲ್ಲಿ ಒಂದು ಬಾಕ್ಸ್ ಇದೆಯಲ್ಲ ಫಿಲ್ ಕಲರ್, ಇಲ್ಲಿಗೆ ಹೋಗ್ಬಿಟ್ಟು ನನಗೆ ಯಾವ ಕಲರ್ ಬೇಕೋ ಆ ಕಲರ್ ಕೊಟ್ಕೊಂಡಿದ್ದೀನಿ ನಾನು. ನಾವು ಟೆಕ್ಸ್ಟ್ ಮತ್ತೆ ನಂಬರ್ ಅಲೈನ್ಮೆಂಟ್ ಅಂತ ಅಂದ್ರೆ ಏನು? ನಾವು ಟೆಕ್ಸ್ಟ್ ನಂಬರ್ ಅಲೈನ್ಮೆಂಟ್ ಅಂದ್ರೆ, ನಿಮಗೆ ಈ ಮೇಲ್ಗಡೆ ಒಂದು 6 ಸಿಂಬಲ್ಗಳು ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ, ಅಲೈನ್ಮೆಂಟ್ಸ್ ಗಳಂತ ಕರಿತೀವಿ ನಾವು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವೇನ್ ಮಾಡ್ಕೋಬಹುದು, ಕಂಟೆಂಟ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಬಿಕಾಸ್ ಇದು ನಿಮ್ಮ ಪ್ರಾಜೆಕ್ಟ್ ವರ್ಕ್ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಸೀರಿಯಲ್ ನಂಬರು ನನಗೆ 1 2 3 5 15 ತನಕ ಏನಾಗಿದೆ, ರೈಟ್ ಕಾರ್ನರ್ ಇದೆ. ನನಗೆ ರೈಟ್ ಕಾರ್ನರ್ ಅಲ್ಲಿ ಬೇಡ ಇದು. ನನಗೆ ಹೆಂಗ್ ಬೇಕು, ಮಿಡಲ್ ಬೇಕು ನೋಡಿ. ಸರ್ ಇದಕ್ಕೂ ಏನ್ ಡಿಫ್ರೆನ್ಸು? ಇದು ಬಂದು ಮಿಡಲ್ ಕೂತ್ಕೊಳ್ಳುತ್ತೆ, ಈ ಮೇಲ್ಗಡೆ ಬಂದು ಆ ಸೆಲ್ ನ ಮಿಡಲ್ ಕೂತ್ಕೊಳ್ಳುತ್ತೆ. ಮೇಲ್ಗಡೆ ಇದು ಆ ಸೆಲ್ ನ ಮೇಲ್ ಅಪ್ಪರ್ ಹೋಗುತ್ತೆ, ಇದು ಡೌನ್ ಹೋಗುತ್ತೆ, ಇದು ಬಂದು ಕರೆಕ್ಟ್ ಆಗಿ ಮಿಡಲ್, ಆ ಸೆಲ್ ಒಳಗಡೆ ಮಿಡಲ್ ಕೂತ್ಕೊಳ್ಳುತ್ತೆ. ಬಟ್ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸಿಲ್ಲ ಇವಾಗ. ಬಟ್ ನೀವು ಯೂಶಲಿ ಸ್ವಲ್ಪ ಜಾಸ್ತಿ ಕಂಟೆಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂತ. ನೋ, ಸೀರಿಯಲ್ ನಂಬರ್ ನನಗೆ ಏನ್ ಬೇಕಾಗಿತ್ತು, ಮಿಡಲ್ಗೆ ಬೇಕಾಗಿತ್ತು, ಕೊಟ್ಟೆ. ನೆಕ್ಸ್ಟ್ ಕೋಡು ಸಹ ನನಗೆ ಏನ್ ಬೇಕು, ಮಿಡಲ್ಗೆ ಬೇಕು, ಸೊ ಕೊಟ್ಟೆ. ನೆಕ್ಸ್ಟ್ ರಿಜಿಸ್ಟರ್ ನಂಬರು ಅಷ್ಟೇ, ಮಿಡಲ್ಗೆ ಬೇಕು, ಸೊ ಕೊಟ್ಕೊಂಡೆ. ನೆಕ್ಸ್ಟ್ ನನಗೆ ಇಲ್ಲಿರೋ ಎಲ್ಲಾ ನಂಬರ್ಸ್ಗಳು ಸಹ ನನಗೆ ಏನ್ ಬೇಕು, ಮಿಡಲ್ಗೆ ಬೇಕು, ಸೊ ಕೊಟ್ಕೊಂಡೆ. ನಾವು ನನ್ಗೀಗ ಈ ರೋ ಜೊತೆಗೆ ನಾನು ಏನ್ ಮಾಡಬೇಕು, ಒಂದು ಹೊಸ ರೋನ ಕಾಲಮ್ನ ಆಡ್ ಮಾಡ್ಕೋಬೇಕು. ಸಾರಿ, ಏನು, ಈ ಒಂದು ಕಾಲಮ್ಗೆ ಒಂದು ಹೊಸ ಕಾಲಮ್ನ ಆಡ್ ಮಾಡ್ಕೊಂಡೆ. ಇಲ್ಲಿ ನಾನು ನೇಮ್ ಅಂತ ಕೊಟ್ಕೊಳ್ತೀನಿ. ಓಕೆ, ಸೊ ನೇಮ್ ಅಲ್ಲಿ ಬಂದು ನಾನು ಏನ್ ಮಾಡ್ತೀನಿ, ಅನುಷಾ, ಅಂಕಿತಾ, ಅನನ್ಯ, ಆರೋಹಿ, ಕರುಣಾ, ಅನುಜ, ಅಂಜು, ಅಮರಾವತಿ, ಅನುಷ್ಕಾ, ಭಾಗ್ಯ, ಭವ್ಯ, ಭಾರ್ಗವಿ, ಭಾನು, ಚಿರಸ್ಯ, ಚಿರಂತನ. ಓಕೆ, ನಾವು ಇಲ್ಲಿ ನೋಡಿ. ಸೊ ನನಗೆ ಈ ನೇಮ್ಸ್ ಲಿಸ್ಟ್ ಏನು ನನಗೆ ಒಂಥರ ನೋಡಕ್ ಚೆನ್ನಾಗಿ ಕಾಣಿಸ್ತಲ್ಲ, ಬಿಕಾಸ್ ನನಗೆ ಇದು ಲೆಫ್ಟ್ ಕಾರ್ನರ್ ಇದ್ರೆ ನನಗೆ ಚೆನ್ನಾಗಿ ಕಾಣಿಸ್ತದೆ. ಈಗ ಏನ್ ಮಾಡ್ತೀನಿ, ಅಲೈನ್ಮೆಂಟ್ ನಾನು ನೋಡು ಲೆಫ್ಟಿಗೆ ಕೊಟ್ಕೊಳ್ತೀನಿ. ನಾನು ಲೆಫ್ಟಿಗೆ ಕೊಟ್ಕೊಂಡಾಗ ಏನಾಗುತ್ತೆ, ಸೊ ನಿಮ್ಗೆ ನೋಡೋಕ್ಕೂ ಒಂಥರ ಯೂನಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಕಾಣಿಸ್ತಾ ಹೋಗುತ್ತೆ. ನಾವು ಇದನ್ನ ನಾವೇನಂತ ಕರಿತೀವಿ, ನಂಬರ್ ಅಲೈನ್ಮೆಂಟ್ ಅಂತ ಕರಿತಾ ಹೋಗ್ತೀನಿ. ಸಿ, ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಇದ್ರ ಮೇಲೆ ಹೋಗ್ತೀನಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ನನಗೆ ಆ ಸೆಲ್ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಸೊ ನನ್ಗೆ ಏನ್ ಚೇಂಜಸ್ ಬೇಕು ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಡಬಲ್ ಕ್ಲಿಕ್ ಮಾಡ್ತೀನಿ, ಸೊ ಚೇಂಜ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಏನ್ ಮಾಡ್ಕೊಂಡೆ ನಾನು ಇವಾಗ, ಟೆಕ್ಸ್ಟ್ ಮತ್ತೆ ನಂಬರ್ನ ಅಲೈನ್ಮೆಂಟ್ ಮಾಡ್ಕೊಂಡೆ. ಒಂದು, ಎರಡನೇದು, ಇಲ್ಲಿ ನಿಮ್ಗೆ ಒಂದು ವ್ರಾಪ್ ಟೆಕ್ಸ್ಟ್ ಅಂತ ಇದೆ, ಒಂದು ಮರ್ಜೆಂಟ್ ಸೆಂಟರ್. ಮರ್ಜೆಂಟ್ ಸೆಂಟರ್ ಆವಾಗಲೇ ಹೇಳ್ಕೊಟ್ಟೆ ನಾನು ಏನಂತ. ಈ ಒಂದು ಪರ್ಟಿಕ್ಯುಲರ್ ನನಗೆ ಬರ್ದಿರೋ ಸ್ಟೇಟ್ಮೆಂಟು ಇಷ್ಟು ಕಾಲಮ್ ಒಳಗಡೆ ಕಾಣಿಸ್ಬೇಕು ಅಂದಾಗ ಏನ್ ಮಾಡ್ತೀನಿ, ಮರ್ಜೆಂಟ್ ಸೆಂಟರ್ ಅಂತ ಕೊಡ್ತೀನಿ. ನನಗೆ ವ್ರಾಪ್ ಟೆಕ್ಸ್ಟ್ಗೆ ಹೇಳ್ತೀನಿ ಏನ್ ಮಾಡಬೇಕು ಅಂತ. ಇಲ್ಲಿ ಬರೀತೀನಿ, ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಂಡ್ ದೇರ್ ಮಾರ್ಕ್ಸ್ ಸ್ಕೋರ್ಡ್ ಇನ್ 4 ಸೆಮಿಸ್ಟರ್ ಮಾಸ್ಟರ್ ಆಫ್, ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ, ಆಫ್ ಕಾಮರ್ಸ್ ಸ್ಟೂಡೆಂಟ್ಸ್
2021 ಅಂತ. ಇದು ಹೆಂಗ್ ಕಾಣಿಸ್ತಾ ಇದೆ ನಿಮ್ಗೆ? ಎರಡು ಕಡೆ ಏನಾಗಿದೆ, ಡ್ರ್ಯಾಗ್ ಆಗಿದೆ. ಆ ಕರೆಕ್ಟ್ ಏನ್ ಟೇಬಲ್ ಗಿಂತ ಹೊರಗಡೆ ಬಂದಿದೆ, ಸರಿನಾ? ಈಗ ನೋಡಿ, ಒಳಗಡೆ ಬರ್ದಿರೋ ಕಂಟೆಂಟ್ಸ್ ಕಾಣಿಸ್ತಾನೆ ಇಲ್ಲ ನಿಮ್ಗೆ. ನೀವು ಅದ್ರ ಮೇಲೆ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಫಾರ್ಮುಲಾ ಬರ್ ಹತ್ರ ಹೋದ್ರೆ ನೀವ್ ಏನ್ ಬರ್ದಿದ್ದೀರಾ ಅಂತ ಕಾಣಿಸ್ತಾ ಇದೆ. ಬಟ್ ನನಗೆ ಈ ಟೇಬಲ್ ಅಲ್ಲಿ ಕಾಣಿಸ್ತಾ ಇಲ್ಲ. ಏನ್ ಮಾಡ್ತೀರಾ ಅಂತ ಅಂದ್ರೆ, ಅಬ್ಸರ್ವ್ ಮಾಡಿ, ನಾನು ಏನ್ ಮಾಡ್ತೀನಿ, ವ್ರಾಪ್ ಟೆಕ್ಸ್ಟ್ ಅಂತ ಕೊಡ್ತೀನಿ. ವ್ರಾಪ್ ಟೆಕ್ಸ್ಟ್ ಅಂತ ಕೊಟ್ರೆ ಏನಾಗುತ್ತೆ ಗೊತ್ತಾ, ಆ ಪರ್ಟಿಕ್ಯುಲರ್ ಕಾಲಮ್ ಬಿಡ್ತ್ ಏನಿದೆ, ಆ ಕಾಲಮ್ ಬಿಡ್ತ್ ಒಳಗಡೆ ಏನಾಗುತ್ತೆ, ಕೂತ್ಕೊಳ್ಳುತ್ತೆ. ಸರ್ ಹಾಗಾದ್ರೆ ಎಲ್ಲಿ ಸರ್ ಇನ್ ಮಿಕ್ಕಿರೋ ಕಾನ್ಸೆಪ್ಟ್ ಕಾಣಿಸ್ತಿಲ್ಲ, ಅದೇನಾಗಿದೆ, ಚೂರ್ ಕೆಳಗಡೆ ಹೋಗಿದೆ. ನಾನೀಗ ರೋನ ಡ್ರ್ಯಾಗ್ ಮಾಡ್ತೀನಿ. ಸೊ ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ನನಗೆ ಕೆಳಗಡೆ ಇದನ್ನ ವ್ರಾಪ್ ಟೆಕ್ಸ್ಟ್ ಅಂತ ಕರಿತೀವಿ. ಏನಿದು ವ್ರಾಪ್ ಟೆಕ್ಸ್ಟ್ ಅಂತ ಅಂದ್ರೆ, ವ್ರಾಪ್ ಟೆಕ್ಸ್ಟ್ ಬಂದು ಏನು ಅಂತ ಅಂದ್ರೆ, ನಿಮ್ಮ ಟೆಕ್ಸ್ಟ್ ತುಂಬಾ ಲಾಂಗ್ ಇದ್ದಾಗ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಆ ಪರ್ಟಿಕ್ಯುಲರ್ ಕಾಲಮ್ ಒಳಗಡೆನೆ ಫಿಕ್ಸ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ತೀರಾ, ಈ ಒಂದು ವ್ರಾಪ್ ಟೆಕ್ಸ್ಟ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀರಾ. ಅಬ್ಸರ್ವ್ ಮಾಡಿ, ನಾನು ನಿಮ್ಮ ಲೆಫ್ಟ್ ಕಾರ್ನರ್ ಅಲ್ಲಿ ಕಂಟೆಂಟ್ಸ್ ಬರ್ದಿದ್ದೀನಲ್ಲ, ಇದನ್ನ ನೋಡಿ, ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ ನೋಡಿ, ವ್ರಾಪ್ ಟೆಕ್ಸ್ಟ್ ಮಾಡಿದ್ರೆ ಏನಾಯ್ತಿಲ್ಲ, ನೀವು ಏನ್ ಕಾಲಮ್ ನ ಸೆಲೆಕ್ಟ್ ಮಾಡಿದ್ರಲ್ಲ, ಆ ಕಾಲಮ್ ಒಳಗಡೆ ಏನಾಯ್ತು, ಕೂತ್ಕೊಂತು. ಅಂದ್ರೆ ವ್ರಾಪ್ ಟೆಕ್ಸ್ಟ್ ಬಂದು ಏನು ಅಂತ ಅಂದ್ರೆ, ಆ ಪರ್ಟಿಕ್ಯುಲರ್ ಸೆಲ್ ಏನ್ ಕಂಟೆಂಟ್ ಬರ್ದಿರ್ತೀರಾ ಅದು ಅದಕ್ಕಿಂತ ಜಾಸ್ತಿ ಏನಾದ್ರೂ ಹೋಗಿದ್ರೆ, ಸೊ ಅಂತ ಟೈಮಲ್ಲಿ ನೀವು ಆ ಕಾಲಮ್ ಒಳಗಡೆನೆ ಫಿಕ್ಸ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ, ಈ ಆಪ್ಷನ್ ಯೂಸ್ ಮಾಡ್ತೀರಾ. ಸರ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ? ಐ ಥಿಂಕ್ ನಿಮ್ ಪ್ರಾಜೆಕ್ಟ್ ವರ್ಕ್ ಅಲ್ಲಿ ತುಂಬಾ ಜಾಸ್ತಿ ಯೂಸ್ ಮಾಡ್ತೀರಾ. ಎಸ್ಪೆಷಲಿ ಐ ಥಿಂಕ್ ನೆನ್ನೆ ಕೆಲವರಿಗೆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇರ್ಬೇಕಾದಾಗ ಕೆಲವ್ರದ್ದು ಟೇಬಲ್ ಎಲ್ಲ ಕ್ರಿಯೇಟ್ ಮಾಡಬೇಕು. ಟೇಬಲ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ತುಂಬಾ ಲಾಂಗ್ ಆಗಿ ಎಳ್ಕೊಂಡು ಹೋಗ್ಬಿಡುತ್ತೆ, ಜಾಸ್ತಿ ಎಳ್ಕೊಂಡು ಹೋಗುತ್ತೆ. ಒಂದು 10 ವರ್ಷ ಡಾಟಾ ಅಂತ ಅಂದ್ರೆ 10 ವರ್ಷ ಅಂದ್ರೆ ತುಂಬಾ ದೊಡ್ಡದಾಗಿ ಲೆಂತಿ ಆಗುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತೀರಾ, ಈ ವ್ರಾಪ್ ಟೆಕ್ಸ್ಟ್ ನ ಯೂಸ್ ಮಾಡ್ತೀರಾ. ವ್ರಾಪ್ ಟೆಕ್ಸ್ಟ್ ನ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಎಷ್ಟಕ್ಕೆ ಬೇಕು ಬಿಡ್ತು ಅಷ್ಟು ಒಳಗಡೆನೆ ಏನಾಗೋಗ್ಬಿಡುತ್ತೆ, ನಿಮ್ಮ ಒಂದು ಕಂಟೆಂಟ್ ಏನಾಗುತ್ತೆ, ಕೂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಪ್ರಿಂಟ್ ತೆಗಿಬೇಕಾದಾಗ ಪ್ರಾಜೆಕ್ಟ್ ವರ್ಕ್ದು A4 ಶೀಟ್ಗೆ ಕರೆಕ್ಟ್ ಆಗಿ ಏನಾಗುತ್ತೆ, ಫಿಕ್ಸ್ ಆಗಿ ನಿಮ್ಗೆ ರಿಸಲ್ಟ್ ಏನಾಗ್ತಾ ಹೋಗುತ್ತೆ, ಕಾಣಿಸುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲ ಹೊರಗಡೆ ಹೋಗೋದು, ಅರ್ಧ ಇನ್ಫಾರ್ಮೇಶನ್ ಕಾಣಿಸ್ತಾ ಇರೋದು, ಈ ರೀತಿ ಪ್ರಾಬ್ಲಮ್ ಆಗುತ್ತಲ್ಲ. ಇಂಥ ಟೈಮಲ್ಲಿ ಏನ್ ಮಾಡ್ತೀರಾ, ನೀವು ವ್ರಾಪ್ ಟೆಕ್ಸ್ಟ್ ನ ಯೂಸ್ ಮಾಡ್ತಾ ಹೋಗ್ತೀರಾ. ಸೊ ಅಲ್ಲಿಗೆ ನಾನು ಹೇಳ್ದೆ, ಏನೇನ್ ಹೇಳ್ದೆ, ಒಂದು ಅಲೈನ್ಮೆಂಟ್ ಗಳ ಬಗ್ಗೆ ಹೇಳ್ತಾ ಇದ್ದೆ, ಸೆಂಟರು, ಮಿಡಲ್ಲು, ಲೆಫ್ಟ್, ಟಾಪ್, ಮಿಡಲ್ಲು, ಡೌನ್. ಸೊ ಇದ್ರ ಬಗ್ಗೆ ಮಾತಾಡಿದೆ. ವ್ರಾಪ್ ಟೆಕ್ಸ್ಟ್ ಬಗ್ಗೆ ಮಾತಾಡಿದೆ, ಮತ್ತೆ ಮರ್ಜ್ ಅಂಡ್ ಸೆಂಟರ್ ಬಗ್ಗೆ ಮಾತಾಡಿದೆ. ಇಲ್ಲೊಂದು AB ಅಂತ ಇದೆ. ಏನಿದು AB ಅಂತ ಅಂದ್ರೆ, ಅಬ್ಸರ್ವ್ ಮಾಡಿ ಏನಾಗುತ್ತೆ, ನಾನು ನಿಮ್ಮ ಹೆಡ್ಡಿಂಗ್ ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಂಡು ಈ AB ಹತ್ರ ಹೋಗ್ಬಿಟ್ಟು ನನಗೆ ಈ ತರ ಶೇಪ್ ಅಲ್ಲಿ ಬೇಕು. ನೋಡಿ ಏನಾಯ್ತು, ನಿಮ್ಮ ಹೆಡ್ಡಿಂಗ್ಸ್ ಏನಾಯ್ತು, ಒಂಥರ ರೈಟ್ ಕಾರ್ನರ್ ಒಂದು ಬೇರೆ ಆಂಗಲ್ ಕಾಣಿಸ್ತಾ ಇದೆಯಲ್ವಾ. ನೋಡಿ, ನಾವು ವರ್ಟಿಕಲ್ ಅಲ್ಲಿ ಬೇಕು ಅಂದ್ರೆ ಹಿಂಗ್ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವೇನ್ ಮಾಡ್ಬೋದು, ನಿಮ್ಮ ಒಂದು ಹೆಡರ್ ನ ಅಥವಾ ಹೆಡ್ಡಿಂಗ್ ಏನ್ ಕಂಟೆಂಟ್ ಬರ್ದಿದ್ದೀರಾ, ಸೊ ಅದನ್ನ ನಿಮ್ಮ ಒಂದು ಆಪ್ಷನ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವೇನ್ ಮಾಡ್ಬೋದು, ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ನನ್ಗೆ ಈ ತರ ಏನು ಬೇಡ ಸರ್, ನೀಟಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ಜಸ್ಟ್ ಹೀಗೆ ರಿಟೈನ್ ಮಾಡಿ ಬಿಟ್ಬಿಡಿ ಅಷ್ಟೇ. ಅರ್ಥ ಆಯ್ತಾ? ಇದು ಡೈರೆಕ್ಷನ್ ಚೇಂಜ್ ಮಾಡುವಂಥದ್ದು. ಇದಾದ್ಮೇಲೆ ಒಂದು ನಿಮ್ಮ ಅಲೈನ್ಮೆಂಟ್ ಅಲ್ಲಿ ಒಂದು ಇಂಡೆಂಟ್ ಚೇಂಜ್ ಮಾಡೋದಿದೆ. ಡಿಕ್ರೀಸ್ ಇಂಡೆಂಟು, ಇನ್ಕ್ರೀಸ್ ಇಂಡೆಂಟ್ ಅಂತ ಅಬ್ಸರ್ವ್ ಮಾಡಿ. ಸೊ ನಿಮ್ಮ ಒಂದು ಟೆಕ್ಸ್ಟ್ ಮೂವ್ಮೆಂಟ್ಗಳು ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಸೊ ಈ ತರ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈ ಇಂಡೆಂಟ್ಗಳನ್ನ ಏನ್ ಮಾಡ್ತೀರಾ, ಯೂಸ್ ಮಾಡ್ತೀರಾ ಅಷ್ಟೇ. ಸೊ ಇದನ್ನ ನಾವೇನಂತ ಕರಿತೀವಿ, ಅಲೈನ್ಮೆಂಟ್ಸ್ ಅಂತ ಕರಿತೀವಿ. ಅಲೈನ್ಮೆಂಟ್ ಬಗ್ಗೆ ಮಾತಾಡಿದೆ. ಹೋಪ್ ನಾನು ಹೇಳಿರುವಂತ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲಾರ್ಗು. ಸೊ ಒಂದು ಸೆಲ್ ರೇಂಜ್ ಬಗ್ಗೆ ಮಾತಾಡಿದೆ. ಸೆಲ್ ರೇಂಜ್ ಅಂದ್ರೆ ಏನು, ಸೆಲೆಕ್ಟ್ ಮಾಡ್ಕೊಳ್ಳುವಂತ ಓವರ್ ಆಲ್ ಟೇಬಲ್ ಇರ್ಬೋದು. ನೇಮ್ ಬಾಕ್ಸ್ ಅಂತ ಅಂದ್ರೆ ಏನು, ಯಾವ ಸೆಲ್ ನಲ್ಲಿ ನೀವು ಆಕ್ಟಿವ್ ಆಗಿರ್ತೀರಾ ಆ ಸೆಲ್ ನ ಕಾರ್ನರ್ ಗೆ ಹೋದ್ರೆ ಅದ್ರ ನೇಮ್ ಕಾಣಿಸುತ್ತೆ, ಅದನ್ನ ನೇಮ್ ಬಾಕ್ಸ್ ಅಂತ ಕರಿತೀರಾ. ಪಾಯಿಂಟರ್ ನಾನು ಹೇಳ್ದೆ, ಒಂದು ಈ ತರ ಪಾಯಿಂಟರ್ ಬಗ್ಗೆ ಹೇಳ್ದೆ, ಮತ್ತಿನ್ನೊಂದು ಬ್ಲಾಕ್ ಕಲರ್ದು ಬರುತ್ತಲ್ಲ ಅದನ್ನ ಹೇಳ್ದೆ ಪಾಯಿಂಟರ್. ದೆನ್ ಕ್ರಿಯೇಷನ್ ಆಫ್ ಟೇಬಲ್ ತೋರಿಸ್ದೆ ಇವಾಗ ತಾನೆ. ಕಾಲಮ್ ಬಿಡ್ತು ಇದನ್ನ ಹೆಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ದೆ. ನಿಮ್ಗೆ ಅಕಸ್ಮಾತ್ ಜಾಸ್ತಿ ಬೇಕು ಅಂತಂದ್ರೆ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಇದನ್ನ ನೀವು ಜಸ್ಟ್ ಡ್ರ್ಯಾಗ್ ಮಾಡಿದಷ್ಟು ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ಯುವರ್ ಡಾಟಾ. ನಿಮ್ಮ ಟೇಬಲ್ ಯಾವ ರೀತಿ ಇರುತ್ತೆ ಆ ರೀತಿ ಯೂಸ್ ಮಾಡ್ತೀರಾ. ದೆನ್ ಆಡ್ ರೋ, ಆಡ್ ಕಾಲಮ್, ಡಿಲೀಟ್ ರೋ, ಡಿಲೀಟ್ ಕಾಲಮ್ ಹೇಳ್ದೆ. ದಟ್ ಈಸ್ ಕಂಟ್ರೋಲ್ ಶಿಫ್ಟ್ ಪ್ಲಸ್, ಕಂಟ್ರೋಲ್ ಶಿಫ್ಟ್ ಪ್ಲಸ್, ಕಂಟ್ರೋಲ್ ಮೈನಸ್, ಕಂಟ್ರೋಲ್ ಮೈನಸ್.
ಒಟ್ನಲ್ಲಿ ನೀವು ಯಾವ ಜಾಗದಲ್ಲಿ ಇಟ್ಕೊಂಡು ನೀವು ಆಡ್ ಮಾಡ್ಬೇಕು ಅನ್ನೋದು ತಿಳ್ಕೊಂಡಿರ್ಬೇಕಷ್ಟೇ. ಸೊ ಈಗ ಜಿ ಕಾಲಮ್ ಒಂದು ಎಕ್ಸ್ಟ್ರಾ ಬೇಕು ಅಂದ್ರೆ ನೀವು ಎಫ್ ಮತ್ತೆ ಜಿ ಮಧ್ಯೆ ಬೇಕು ಅಂತಂದ್ರೆ ಜಿ ಅಲ್ಲಿ ಇಟ್ಕೊಳ್ಬೇಕು. ಇ ಮತ್ತೆ ಎಫ್ ಮಧ್ಯೆ ಬೇಕು ಅಂತಂದ್ರೆ ಎಫ್ ನಲ್ಲಿ ಇಟ್ಕೊಂಡು ನೀವ್ ಏನ್ ಮಾಡ್ಬೇಕಾಗತ್ತೆ, ಒಂದು ಹೊಸ ಕಾಲಮ್ ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಅದಾದ್ಮೇಲೆ ಕಂಟ್ರೋಲ್ ಹೋಮ್ ಮತ್ತೆ ಕಂಟ್ರೋಲ್ ಎಂಡ್ ಬಗ್ಗೆ ಹೇಳಿದೆ. ಕಂಟ್ರೋಲ್ ಎಂಡು, ಕಂಟ್ರೋಲ್ ಹೋಮ್ ಬಗ್ಗೆ. ಅದಾದ್ಮೇಲೆ ಅಲೈನ್ಮೆಂಟ್ ಬಗ್ಗೆ ಇಷ್ಟು ತನಕ ಹೇಳಿದೆ. ಓಕೆ ಫೈನ್. ಹೋಪ್ ನಾನು ಇಷ್ಟ ತನಕ ಹೇಳಿದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇದಾದ್ಮೇಲೆ ಫಾರ್ಮೆಟ್ ಫಾಂಟ್ಸ್ ಅಂತ ಇದೆ. ಫಾರ್ಮೆಟ್ ಫಾಂಡು, ಫಾರ್ಮೆಟ್ ನಂಬರು, ಫಾರ್ಮೆಟ್ ಪೇಂಟರ್ ಅಂತ. ಓಕೆ, ಏನಿದು ಫಾರ್ಮೆಟ್ ಫಾಂಟು, ಫಾರ್ಮೆಟ್ ನಂಬರು? ಸಿಂಪಲ್, ನಿಮ್ಗೆ ಇದೆಲ್ಲ ಆಲ್ರೆಡಿ ಗೊತ್ತಿದೆ, ನಾನು ಹೆಚ್ಚಿಗೆ ಹೇಳಬೇಕು ಅನ್ನೋಂಗೇನಿಲ್ಲ. ಒಂದು ನಿಮ್ಮ ಫಾಂಟ್ ಸ್ಟೈಲು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೊಳ್ಳುವಂಥದ್ದು ಒಂದು. ಎರಡು, ಫಾಂಟ್ ನಂಬರ್ಸು ನಿಮ್ಮ ಹತ್ತಿದೆ. ಸೊ ಇವಾಗ ನಾನು 12 ಬೇಕು ಅಂತ ಅಂದ್ರೆ ಜಸ್ಟ್ ಸೆಲೆಕ್ಟ್ ಮಾಡಿ ಕೊಡಿ. ಸೊ ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೊ ದೊಡ್ಡದಾಗುತ್ತೆ. ನಿಮ್ ಕಾಲಮ್ ಬಿಡ್ತು, ನೀವು ಅದ್ರ ತಕ್ಕನಾಗಿ ಏನ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಡಬಲ್ ಕ್ಲಿಕ್ ಮಾಡಿ ಅದ್ರ ಮೇಲೆ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆ ಕಂಟೆಂಟ್ ಏನಿದೆ ಆ ಕಂಟೆಂಟ್ ತಕ್ಕನಾಗಿ ಏನಾಗುತ್ತೆ, ಫಿಕ್ಸ್ ಆಗುತ್ತೆ ಅಷ್ಟೇನೇನಿಲ್ಲ. ಓಕೆ, ಅದು. ದೆನ್ ಇನ್ನೊಂದು ಫಾರ್ಮೆಟ್ ಪೇಂಟರ್ ಅಂತ ಇದೆ. ಆಮೇಲೆ ಇಲ್ಲೊಂದು ಫಾಂಟ್ ಸೈಜು, ಡಿಕ್ರೀಸ್ ಫಾಂಟ್ ಸೈಜ್ ಇದೆ. ಇದೇನು ಅಂತ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ನನಗೆ ಫಾಂಟ್ ಸೈಜ್ ಚಿಕ್ಕದ್ ಮಾಡ್ಕೋಬೇಕು ಅಂದ್ರೆ ಚಿಕ್ಕದ್ ಮಾಡ್ಕೊಳ್ಳಿ ಅಷ್ಟೇನೇನಿಲ್ಲ. ಸೊ ಅದು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕಾಗಿರೋದು ಫಾರ್ಮೆಟ್ ಪೇಂಟರ್. ಐ ಥಿಂಕ್ ಯಾರಿಗೆ ಗೊತ್ತಿದೆ ಫಾರ್ಮೆಟ್ ಪೇಂಟರ್ ಬಗ್ಗೆ? ನಾನು ಹೇಳಿದ್ದೆ ಅನ್ಸುತ್ತೆ ಇದನ್ನ. ಫಾರ್ಮೆಟ್ ಪೇಂಟರ್ ಬಗ್ಗೆ ತಿಳಿದೆಯಲ್ಲ, ಫಾರ್ಮೆಟ್ ಪೇಂಟರ್ ಏನಿದು? ಫಾರ್ಮೆಟ್ ಪೇಂಟರ್ ಅಂತ ಅಂದ್ರೆ, ಈಗ ನನಗೆ ಹೇಳಿ ನೀವು ಈ 1, 2, 3, 4 ಈ ನಂಬರ್ಸ್ಗಳಿದೆ, ಇದ್ರದ್ದು ಫಾಂಟ್ ಟೈಪ್ ಯಾವ್ದಪ್ಪ ಇದೆ? ಫಾಂಟ್ ಯಾವ್ದ್ರಲ್ಲಿದೆ? A001 ಇಲ್ಲ, ಇಲ್ಲಿ ಮೇಲ್ಗಡೆ ಕಾಣಿಸ್ತಿಲ್ವಾ? ಬೆಲ್ ಎಂಟಿ ಅಂತ ಕಾಣಿಸ್ತಾ ಇಲ್ವಾ? ಟೈಮ್ಸ್ ನ್ಯೂ ರೋಮನ್ ಬುಕ್ ಆಂಟಿಕ್ಯೂ ಜಾಗದಲ್ಲಿ ಬೆಲ್ ಎಂಟಿ ಅಂತ ಕಾಣಿಸ್ತಾ ಇದೆಯಾ? ಓಕೆ, ನಾವು ಈ ಎರಡು ಕಾಲಮ್ ನನಗೆ ಬೆಲ್ ಎಂಟಿ ಇದೆ, ಬಟ್ ಆದ್ರೆ ಇನ್ ಮಿಕ್ಕಿರೋದು ಎಲ್ಲ ಏನಾಗಿದೆ, ಬುಕ್ ಆಂಟಿಕ್ಯೂ ಇದೆ. ನನ್ಗೆ ಈಗ ಬೇಕಾಗಿರೋದು ಏನ್ ಗೊತ್ತಾ, ಇದರಲ್ಲಿ ಹೆಂಗಿದೆ ಹಂಗೇನೆ ಏನಾಗ್ಬೇಕು, ನನಗೆ ಮಿಕ್ಕಿರೋ ಎಲ್ಲವೂ ಬರಬೇಕು. ಸೊ ಸಿಂಪಲ್ ಏನ್ ಮಾಡ್ತೀನಿ ನಾನು, ಈಗ ಯಾವುದೋ ಒಂದು ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮೆಟ್ ಪೇಂಟರ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ಯಾವುದು ಫಾಂಟ್ ಚೇಂಜ್ ಆಗಬೇಕು ಅದನ್ನೆಲ್ಲ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡ್ತೀನಿ. ನೋಡಿ ಚೇಂಜ್ ಆಯ್ತಾ? ಸೊ ಅಂದ್ರೆ ಅರ್ಥ ಏನು, ಈ ಫಾಂಟ್ ಅಲ್ಲಿ ಈ ಫಾಂಟ್ ಟೈಪ್ ಯಾವ್ದಿದೆ ಅದೇ ತರ ಫಾಂಟ್ ಟೈಪ್ ಅಲ್ಲಿ ಈ ಎಲ್ಲಾ ಇನ್ಫಾರ್ಮೇಶನ್ಸ್ಗಳು ಏನಾಯ್ತು, ಬಂತು. ನಾವು ಸೊ ಅಂದ್ರೆ ಅರ್ಥ ಏನು, ನಿಮ್ ಫಾರ್ಮೆಟ್ ಪೇಂಟರ್ ಅಲ್ಲಿ ನೀವು ಮಾಡ್ಬೇಕಾದಾಗ ಏನ್ ಮಾಡ್ತೀರಾ ಅಂತ ಅಂದ್ರೆ, ನಿಮ್ಗೆ ಕರೆಂಟ್ ಯಾವುದು ಫಾಂಟ್ ಇರುತ್ತೋ ಆ ಫಾಂಟ್ ತರನೇ ನಿಮ್ಗೆ ಬೇಕು ಅಂತ ಅಂದ್ರೆ ಏನ್ ಮಾಡ್ತೀರಾ, ಈ ಒಂದು ಫಾರ್ಮೆಟ್ ಪೇಂಟರ್ ಅನ್ನೋ ಆಪ್ಷನ್ ನ ಯೂಸ್ ಮಾಡ್ತೀರಾ. ಫಾಂಟ್ ಟೈಪು, ಫಾಂಟ್ ನಂಬರು, ದೆನ್ ಫಾರ್ಮೆಟ್ ಪೇಂಟರ್. ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ಓಕೆ, ಪ್ರಿಂಟ್ ಎಕ್ಸೆಲ್ ಶೀಟ್ ಅಂತ. ಓಕೆ, ಇದು ಸ್ವಲ್ಪ ನೀಟಾಗಿ ನೋಡಬೇಕು. ಸರ್ ಏನಿದು ಪ್ರಿಂಟ್ ಎಕ್ಸೆಲ್ ಶೀಟ್? ನಿಮ್ಮ ಎಕ್ಸೆಲ್ ಶೀಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಎಕ್ಸೆಲ್ ಶೀಟ್ ಬಂದು ಸಮ್ವೇರ್ ಲೈಕ್ 10 ಲಕ್ಷ ರೋಸು, 65,000 ಕಾಲಮ್ಸ್ಗಳೆಲ್ಲ ಇದೆ. ನೀವೇನಾದ್ರೂ ಅಕಸ್ಮಾತ್ ಸುಮ್ಮನೆ ಕಂಟ್ರೋಲ್ ಪಿ ಅಂತ ಪ್ರಿಂಟ್ ಕೊಟ್ಬಿಟ್ಟು ಓಕೆ ಕೊಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಇರೋ ಬರ 10,65,000 ಕಾಲಮ್ ಎಲ್ಲವೂ ಏನಾಗುತ್ತೆ, ಪ್ರಿಂಟ್ ತಗೊಂಡ್ಬಿಡುತ್ತೆ. ಅದರಿಂದ ಎಸ್ಪೆಷಲಿ ನೀವು ವೆನ್ ಯು ಆರ್ ಯೂಸಿಂಗ್ ದ ಪ್ರಿಂಟಿಂಗ್ ಆಪ್ಷನ್ ಇನ್ ದ ಎಕ್ಸೆಲ್, ಯು ಶುಡ್ ಬಿ ವೆರಿ ಕೇರ್ಫುಲ್. ಎಕ್ಸೆಲ್ ಶೀಟ್ ಅಲ್ಲಿ ನೀವೇನಾದ್ರೂ ಒಂಚೂರು ಮಿಸ್ ಮಾಡಿದ್ರಿ ಅಂತ ಅಂದ್ರೆ ಪ್ರಿಂಟ್ ಎರಾಬಿರಿ ತಗೊಂಡ್ಬಿಡುತ್ತೆ. ಈ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಎಷ್ಟು ಪೇಜ್ ಟೈಪ್ ಮಾಡಿರ್ತೀರಾ ಅಷ್ಟು ಪೇಜ್ ಮಾತ್ರ ಏನಾಗುತ್ತೆ, ಸೆಲೆಕ್ಟ್ ಆಗುತ್ತೆ, ಪ್ರಿಂಟ್ ಬಂದ್ಬಿಡುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ನಿಮ್ಗೆ ಎಷ್ಟೊಂದು ನಂಬರ್ ಆಫ್ ಶೀಟ್ಸ್ಗಳು ಏನಾಗಿರುತ್ತೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಇಂಥ ಸಮಯದಲ್ಲಿ ಸರ್ ಪ್ರಿಂಟ್ ಕೊಡೋದು ಹೆಂಗೆ? ಯಾವಾಗ್ಲೂ ಅಷ್ಟೇ, ನೀವು ಪ್ರಿಂಟ್ ಕೊಡ್ಬೇಕಾದಾಗ ನಿಮ್ಗೆ ಯಾವ್ದನ್ನ ಪ್ರಿಂಟ್ ಕೊಡ್ಬೇಕು ಅಂತೀರೋ ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು ಹೇಳಿ? ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡಿ,
ನೀವು ಫೈಲ್ ಹೋಗ್ಬಿಟ್ಟು ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ, ಪ್ರಿಂಟ್ ಕೊಡಿ. ನಾವು ಪ್ರಿಂಟ್ ಅಂತ ಕೊಟ್ಟ ಮೇಲೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಇದು ಬಂತಾ? ನೋಡಿ ಇದು ಒಂಥರ ಕಾಣಿಸ್ತಾ ಇದೆ, ನನಗೆ ಕರೆಕ್ಟಾಗಿ ಫಿಕ್ಸ್ ಆಗಿ ಕೂತಿಲ್ಲ. ನಾನು ಏನ್ ಮಾಡಬೇಕು, ಮತ್ತೆ ಬ್ಯಾಕ್ ಹೋಗ್ತಿದ್ದೀನಿ ನಾನು. ಇಲ್ಲಿ ಮೇಲ್ಗಡೆ ಡಾಟಾ ಅಂತ ಇದೆ, ಡಾಟಾ ಅಂತ ಇದೆ, ಪೇಜ್ ಲೇಔಟ್ ಅಂತ ಇದೆ. ಕಾಣಿಸ್ತಾ ಇದೆಯಾ ಪೇಜ್ ಲೇಔಟು? ಈ ಪೇಜ್ ಲೇಔಟ್ ಅಲ್ಲಿ ಒಂದು ಪ್ರಿಂಟ್ ಏರಿಯಾ ಅಂತ ಇದೆ. ಇಲ್ಲಿ ನೀವೇನ್ ಮಾಡಬೇಕು, ಸೆಟ್ ಪ್ರಿಂಟ್ ಏರಿಯಾ ಅಂತ ಕೊಡಬೇಕು. ಏನ್ ಹೇಳಿ? ಪ್ರಿಂಟ್ ಏರಿಯಾ ಕೊಡಬೇಕು. ನಾವು ಸೆಟ್ ಪ್ರಿಂಟ್ ಏರಿಯಾ ಕೊಟ್ಟ ಮೇಲೆ ಈಗ ಏನ್ ಮಾಡಿ, ಪ್ರಿಂಟಿಗೆ ಹೋಗಿ ನೀವು. ನಾವು ಪ್ರಿಂಟಿಗೆ ಹೋದ್ರೆ ಏನಾಗುತ್ತೆ ನೋಡಿ, ನೀವು ಯಾವ್ದನ್ನ ಸೆಲೆಕ್ಟ್ ಮಾಡಿ ಸೆಟ್ ಪ್ರಿಂಟ್ ಏರಿಯಾ ಕೊಟ್ಟಿದ್ರಲ್ಲ ಅದು ಮಾತ್ರ ಏನಾಗ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ ನಮಗೆ. ಸೊ ಅಲ್ಲಿಗೆ ಇವಾಗ ನೀವು ಪ್ರಿಂಟ್ ಕೊಟ್ರೆ ಬರೀ ಇದು ಒಂದು ಪೇಜ್ ಮಾತ್ರ ಬರುತ್ತೆ, ಅದು ನೀವು ಏನ್ ಸೆಲೆಕ್ಟ್ ಮಾಡಿದ್ರೆ ಅದು ಮಾತ್ರ ಬರ್ತಾ ಇದೆ. ಸರ್ ಇದ್ರಲ್ಲಿ ನನಗೆ ಸ್ವಲ್ಪ ನೋಡಕ್ ಚೆನ್ನಾಗಿ ಕಾಣಿಸುವಂಗೆ ಇರಬೇಕು ಸರ್, ನೀಟಾಗಿ ಕಾಣಿಸ್ತಾ ಇಲ್ಲ ನನಗೆ. ಅಬ್ಸರ್ವ್ ಮಾಡಿ ಏನೇನ್ ಚೇಂಜಸ್ ಆಗುತ್ತೆ ಅಂತ. ಇದು ಪೋರ್ಟ್ರೇಟ್ ಅಲ್ಲಿ ಇದೆ, ನನಗೆ ಲ್ಯಾಂಡ್ಸ್ಕೇಪ್ ಬೇಕಂದ್ರೆ ಲ್ಯಾಂಡ್ಸ್ಕೇಪ್ ಅಲ್ಲಿ ಬರುತ್ತೆ, ನನಗೆ ಬೇಡ ಹಿಂಗೆ ಇರಲಿ. ನನಗೆ ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು. ಓಕೆ, 110 ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮಾರ್ಜಿನ್ಗೆ ಹೋಗ್ತೀನಿ. ಇಲ್ಲಿ ಬಂದು ನಾನು ಹಾರಿಜಾಂಟಲಿ ಅಂತ ಕೊಡ್ತೀನಿ. ವರ್ಟಿಕಲಿ ಅಂತ ಕೊಟ್ರೆ ಆ ಪೇಜ್ ನ ಮಿಡಲಿಗೆ ಬಂದು ಕೂತ್ಕೊಳ್ಳುತ್ತೆ. ಅದಾದ್ಮೇಲೆ ಹೆಡರು ಫುಟರ್ ಶೀಟ್ ಎಲ್ಲ ನನಗೆ ಏನ್ ಬೇಡ. ಓಕೆ ನೋಡಿ, ಓಕೆ ಕೊಟ್ರೆ ಏನಾಯ್ತು ನೋಡಿ, ಇದು ನೀವೆಲ್ಲೋ ಮೇಲ್ಗಡೆ ಕಾರ್ನರ್ ಇದ್ದಿದ್ದು ಏನಾಯ್ತು, ಕರೆಕ್ಟಾಗಿ ಮಿಡಲ್ಗೆ ಬಂದು ಕೂತ್ಕೊಳ್ತು. ಸೊ ಅಂದ್ರೆ ಅರ್ಥ, ನಿಮ್ಗೆ ಯಾವ ರೀತಿ ಚೇಂಜಸ್ ಬೇಕೋ ಆ ರೀತಿ ಚೇಂಜಸ್ ನ ಮಾಡ್ಕೊಂಡು ಅದಾದ್ಮೇಲೆ ಪ್ರಿಂಟ್ ಕೊಡಬೇಕು. ನೀವೇನಾದ್ರೂ ಡೈರೆಕ್ಟ್ ಆಗಿ ಸುಮ್ಮನೆ ಪ್ರಿಂಟ್ ಅಂತ ಕೊಟ್ಬಿಟ್ರೆ ಬರಲ್ಲ ಇದರಲ್ಲಿ. ಅಡ್ಜಸ್ಟ್ ಟು ನೋಡಿ, ನಾನು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. 150 ಕೊಟ್ರೆ ಏನಾಗುತ್ತೆ ನೋಡಿ, ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ನೀವು. ಬಟ್ ಆದ್ರೆ ನೋಡಿ, ನೀವು ದೊಡ್ಡದಾಗಿ ಕೊಟ್ಟಷ್ಟು ನಿಮ್ಗೆ ಬರೀ 5 ಸಬ್ಜೆಕ್ಟ್ ಮಾತ್ರ ಕಾಣಿಸ್ತಾ, ಇನ್ನ 2 ಸಬ್ಜೆಕ್ಟ್ ಕಾಣಿಸ್ತಾ ಇಲ್ಲ. ಇದನ್ನ ನೀವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಈ ತರ ನೋಡ್ಕೊಂಡು ನೀವೇನ್ ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಾನು ಏನ್ ಮಾಡ್ತೀನಿ ನೋಡಿ, ನನಗೆ ಪೋರ್ಟ್ರೇಟ್ ಬದಲು ಲ್ಯಾಂಡ್ಸ್ಕೇಪ್ ಮಾಡ್ತೀನಿ. ನಾವು ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ನೋಡಿ ನೀಟಾಗಿ ಕೂತ್ಕೊಳ್ತಾ. ಸೊ ಹಾರಿಜಾಂಟಲಿ ವರ್ಟಿಕಲ್ ಮಿಡಲ್ಗೆ ಬಂದು ಕೂತ್ಕೊಳ್ತು. ಸೊ ಮಿಡಲ್ಗೆ ನನ್ಗೆ ಏನಾಯ್ತು, ಲ್ಯಾಂಡ್ಸ್ಕೇಪ್ ಅಲ್ಲಿ. ಇವಾಗ ಏನಾಗುತ್ತೆ, ನೀವು ಪ್ರಿಂಟ್ ಕೊಟ್ರೆ ನಿಮ್ಮ A4 ಶೀಟ್ ಅಲ್ಲಿ ಉಲ್ಟಾ ನೀಟಾಗಿ ಏನಾಗುತ್ತೆ, ಮಿಡಲ್ಗೆ ಬಂದು ಈ ಮಾರ್ಕ್ ಶೀಟ್ ಕೂತ್ಕೊಳ್ಳುತ್ತೆ. ಇದು ನೀವು ತುಂಬಾ ಕೇರ್ಫುಲ್ ಆಗಿ ನೀವು ನೋಡ್ಬೇಕಾಗಿರೋದು ವೆನ್ ಯು ಆರ್ ಡೂಯಿಂಗ್ ಯುವರ್ ಪ್ರಾಜೆಕ್ಟ್ ವರ್ಕ್. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದಾಗ ನೀವು ಯೂಶಲಿ MS ವರ್ಡ್ ಅಲ್ಲಿ ಮಾಡ್ತೀರಾ, ಸೊ ಏನು ಅಷ್ಟು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಬಟ್ ನೀವು ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ತೀರಾ, ಅದನ್ನ ನಾನು ಒಂದಿನ ಹೇಳ್ಕೊಡ್ತೀನಿ ನಿಮಗೆ, ನೀವು ಪ್ರಾಜೆಕ್ಟ್ ವರ್ಕ್ನ ಮಾಡಬೇಕಾದಾಗ ಹೆಂಗೆ ಅಂತ. ಬಿಕಾಸ್ ನೀವಿನ್ನ ಡಾಟಾ ಅನಾಲಿಸಿಸ್ ಹೋಗಿಲ್ವಲ್ಲ, ಅವತ್ತಿನ ದಿನ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಾಪಿ ಪೇಸ್ಟ್ ಮಾಡ್ಕೊಳ್ಬೇಕು ವರ್ಡ್ಗೆ, ಅದನ್ನೆಲ್ಲ ಹೇಳಿಕೊಡ್ತೀನಿ ನಾನು. ಚಾರ್ಟ್ ಇದರಲ್ಲಿ ಯಾವ ರೀತಿ ತಗೊಳ್ಬೇಕು, ಐ ಥಿಂಕ್ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡ್ತೀನಿ, ಯಾವ ರೀತಿ ಚಾರ್ಟ್ ಮಾಡ್ಬೇಕು ಇದರಲ್ಲಿ ಅಂತ. ನಾವು ಈ ಥರ ಸಿಚುವೇಶನ್ಸ್ಗಳಿದ್ದಾಗ ನೀವು ಡಾಕ್ಯುಮೆಂಟನ್ನು ನೀವು ಪ್ರಿಂಟ್ ತಗೊಳ್ಬೇಕಾದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ನಾನು ಎಕ್ಸಿಟ್ ಕೊಟ್ರೆ ಏನಾಗುತ್ತೆ, ಆಟೋಮೆಟಿಕ್ ಹೊರಟೋಗುತ್ತೆ. ನೀವು ಮತ್ತೆ ಇನ್ನೊಂದ್ಸಲ ಏನ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು, ಪೇಜ್ ಲೇಔಟ್ ಹೋಗಿ ಪ್ರಿಂಟ್ ಏರಿಯಾ, ಸೆಟ್ ಪ್ರಿಂಟ್ ಏರಿಯಾ ಕೊಟ್ಟು ಆಮೇಲೆ ಪ್ರಿಂಟ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಪೇಜ್ ಸೆಟಪ್ ಹೋಗಿ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಯರ್? ನಾನು ಇದನ್ನೆಲ್ಲ ಒಂದೇ ಕಲರ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ, ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನಗೆ. ಇದನ್ನ ನಾನು ಏನ್ ಮಾಡ್ಬೇಕು, ಚೇಂಜಸ್ ಮಾಡ್ಕೋಬೇಕು. ಬರೀ ನನಗೆ ಹೆಡರ್ ಮಾತ್ರ ಏನ್ ಮಾಡ್ತೀನಿ, ನಾನು ಕಲರಿಂಗ್ ಕೊಟ್ಕೊಳ್ತೀನಿ. ಸಿ ಸರ್, ನನಗೆ ಇದು ನೀಟಾಗಿ ಒಂದು ಬಾಕ್ಸ್ ಅಲ್ಲಿ, ಥಿಕ್ ಬಾಕ್ಸ್ ಅಲ್ಲಿ ಬೇಕು ಸರ್. ಓಕೆ ಕೊಟ್ಟೆ. ನಾವು ಇದನ್ನ ಅಬ್ಸರ್ವ್ ಮಾಡಿ, ಇದನ್ನ ನಾನು ಎಕ್ಸೆಲ್ ಇಂದ ತೆಗೆದು ನಾನು ವರ್ಡ್ ಡಾಕ್ಯುಮೆಂಟ್ಗೆ ನಾನು ಪೇಸ್ಟ್ ಮಾಡ್ತೀನಿ, ನೋಡಿ ಹೆಂಗ್ ಕಾಣಿಸುತ್ತೆ ಇದು ಅಂತ. ಸೊ ನೀವು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನೀವು ಪ್ರಾಜೆಕ್ಟ್ ವರ್ಕ್ ನ ಟೈಪ್ ಮಾಡಬೇಕಾದಾಗ ಈ ತರ ಎಲ್ಲಾ ಅರೇಂಜ್ಮೆಂಟ್ಸ್ ನ ಎಕ್ಸೆಲ್ ಅಲ್ಲಿ ಮಾಡ್ಕೊಂಡು ಅದಾದ್ಮೇಲೆ ನೀವೇನ್ ಮಾಡಿ, ನಿಮ್ಮ MS ವರ್ಡ್ಗೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನೀವ್ ಏನೇ ಕರೆಕ್ಷನ್ಸ್ ಮಾಡೋದಿದ್ರು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಬಿಟ್ಟು ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ನೀವು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ಚೇಂಜ್ ಮಾಡ್ಬೇಕಾಗತ್ತೆ. ಸೊ ನಾನು ಎಕ್ಸೆಲ್ ಶೀಟ್ ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಆಗಿ ಇದಕ್ಕೆ ಹೋಗ್ತೀನಿ, ಯಾವುದು ವರ್ಡ್ ಡಾಕ್ಯುಮೆಂಟ್ಗೆ ಹೋಗ್ತೀನಿ. ಒಂದೇ ಒಂದು ನಿಮಿಷ. ವರ್ಡ್ ಡಾಕ್ಯುಮೆಂಟ್ ಕಾಣಿಸ್ತಾ ಇದೆಯಾ ನೋಡಿ ನಿಮ್ಗೆ ಈಗ? ಓಕೆ, ನಾನು ಅಲ್ಲಿ ಕಾಪಿ ಮಾಡಿದ್ದೆ, ಇಲ್ಲೇನ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ತಕ್ಷಣ ನೋಡಿ, ಸೊ ನೀವು ಅಲ್ಲಿ ಯಾವ ಫಾರ್ಮೆಟ್ ಅಲ್ಲಿ ಮಾಡಿದ್ರು ಆ ಫಾರ್ಮೆಟ್ ಅಲ್ಲಿ ನೀಟಾಗಿ ಬಂದು ಕೂತ್ಕೊಳ್ತು. ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ?
ಯಾವತ್ತೂ ಅಷ್ಟೇ ನೀವು ನಿಮ್ಮ ಪ್ರಾಜೆಕ್ಟ್ ವರ್ಕ್ನ ಮಾಡಬೇಕಾದಾಗ ಈ ಥರ ನೀಟಾಗಿ ಎಲ್ಲ ಅಲೈನ್ಮೆಂಟನ್ನ ನೀವು ಅಲ್ಲಿ ಮಾಡಿಕೊಂಡು ಅದಾದಮೇಲೆ ಇಲ್ಲೇನು ಮಾಡಬೇಕಾಗುತ್ತೆ ನೀವು ಸೊ ಬಂದು ಇಲ್ಲೇನು ಮಾಡಬೇಕು ನೀವು ಇನ್ಫಾರ್ಮೇಷನ್ನ ಟೈಪ್ ಮಾಡಬೇಕು. ಇಲ್ಲೇನು ಬರೀತೀರಾ? ಓಕೆ, ಟೇಬಲ್ ನಂಬರ್ 1. ಓಕೆ, ಟೇಬಲ್ ಶೋಯಿಂಗ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ MCOM ಸ್ಟೂಡೆಂಟ್ಸ್. ಓಕೆ, ಈಗ ಇದೇನಾಯಿತು? ಟೇಬಲ್ ನೇಮ್ ಆಯಿತು. ನಾವು ಇದಕ್ಕೆ ನಾನು ಏನು ಕೊಡಬೇಕು? ಫಾಂಟ್ ಚೇಂಜ್ ಮಾಡಬೇಕು ನನಗೆ. ಓಕೆ, ಚೇಂಜ್ ಮಾಡಿಕೊಂಡೆ, ಬೋಲ್ಡ್ ಮಾಡಿಕೊಂಡೆ, ಟೇಬಲ್ ನಂಬರ್ 1 ಕೊಟ್ಟೆ. ನಾವು ಟೇಬಲ್ ಆಯಿತು. ನೆಕ್ಸ್ಟು ಇದಾದಮೇಲೆ ಇಲ್ಲಿ ಇಲ್ಲೇನು ಮಾಡ್ತೀನಿ? ಗ್ರಾಫ್ ಹಾಕ್ಬೇಕು ನಾನು ಇವಾಗ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಇದನ್ನು. ಗ್ರಾಫ್ ನಂಬರ್ 1. ಸೊ ಗ್ರಾಫ್ ನಾನು ಬರಿತಾ ಇರೋದು ಕಾಣಿಸ್ತಾ ಇದೆಯಾ ನಿಮಗೆ? ಚೈತ್ರ, ಕಾವ್ಯ? ಓಕೆ, ಗ್ರಾಫ್ ಶೋಯಿಂಗ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ MCOM ಸ್ಟೂಡೆಂಟ್ಸ್. ಇದಾಯಿತು. ಇದಾದಮೇಲೆ ಇಂಟರ್ಪ್ರಿಟೇಷನ್ ಬರಿಬೇಕು. ಯಾವತ್ತು ಅಷ್ಟೇ ನಿಮ್ದು ಡಾಟಾ ಅನಾಲಿಸಿಸ್ ಏನು ಪ್ರಾಜೆಕ್ಟ್ ವರ್ಕಲ್ಲಿ ಮಾಡ್ತಿರಲ್ಲ ಅದು ಈ ರೀತಿ ಇರಬೇಕು. ಒಂದು ಟೇಬಲ್ ಕೊಡಬೇಕು, ಆ ಟೇಬಲ್ಗೆ ಗ್ರಾಫ್ ಕೊಡಬೇಕು, ಅದಾದಮೇಲೆ ಇಂಟರ್ಪ್ರಿಟೇಷನ್ ಕೊಡಬೇಕು. ನಾವು ಗ್ರಾಫ್ ಹೆಂಗೆ ಕೊಡೋದು, ಇಂಟರ್ಪ್ರಿಟೇಷನ್ ಏನು ಬರೆಯೋದು ಅದನ್ನು ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಆ ರೀತಿ ನೀವೇನು ಮಾಡಬೇಕು, ಫಸ್ಟ್ ಎಲ್ಲ ಎಕ್ಸೆಲ್ ಶೀಟ್ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಇಲ್ಲೇನು ಮಾಡಬೇಕಾಗುತ್ತೆ? ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಹೋಪ್ ನಾನು ಇದನ್ನು ತೋರಿಸಿದ್ ಗೊತ್ತಾಯ್ತು ಅನ್ಸುತ್ತೆ ನಿಮ್ಗೆಲ್ಲರಿಗೂ. ಓಕೆ, ಡನ್. ಸೊ ಅಲ್ಲಿಗೆ ನನ್ನ ಇವತ್ತಿನ ಕ್ಲಾಸಲ್ಲಿ ಏನೇನೋ ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿತ್ತು ಎಲ್ಲ ನಾನು ಹೇಳಿಕೊಟ್ಟಿದ್ದೀನಿ. ಸೊ ಹೋಪ್ ನಾನು ಇವತ್ತು ಮಾತಾಡಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದ್ಸಲಿ ನೀವು ನನ್ನ ಕ್ಲಾಸ್ನ ನೀಟಾಗಿ ಕೇಳಿ, ಇನ್ನೇನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ನೀವು ಕೇಳ್ಬೋದು. ಓಕೆ, ಥ್ಯಾಂಕ್ ಯು.